ಈ ಒಂದು ವಿಡಿಯೋದಲ್ಲಿ ಟೆನ್ಸಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಇದು 5th ವಿಡಿಯೋ. ಇದು ಫಸ್ಟ್ ವಿಡಿಯೋದಲ್ಲಿ ಪಾರ್ಟ್ ನಂಬರ್ 1 ದಲ್ಲಿ ಟು ಬಿ ವರ್ಬ್ಸ್ ಹೇಳಿದ್ದೇನೆ. ಪಾರ್ಟ್ ನಂಬರ್ 2 ದಲ್ಲಿ ಟು ಹ್ಯಾವ್ ವರ್ಬ್ಸ್ ಹೇಳಿದ್ದೇನೆ. ಪಾರ್ಟ್ ನಂಬರ್ 3 ದಲ್ಲಿ ಟು ಡೂ ವರ್ಬ್ಸ್ ಹೇಳಿದ್ದೇನೆ. ಟು ಡೂ ವರ್ಬ್ ಅಂದ್ರೆ ಪ್ರೆಸೆಂಟ್ ನೊಳಗಿನ 4 ವರ್ಬ್ಗಳನ್ನ ಹೇಳಿದೆ. ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಪಾರ್ಟ್ 3 ದೊಳಗ ಪಾರ್ಟ್ 4 ದೊಳಗ ಈ ಟೆನ್ಸ್ ಗಳನ್ನ ಕಂಪೇರ್ ಮಾಡೀನಿ. ಇದು ಟೆನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ 5th ಪಾರ್ಟ್. ಈ ವಿಡಿಯೋದಲ್ಲಿ ಪಾಸ್ಟ್ ಟೆನ್ಸ್ ನಲ್ಲಿ ಇರುವ 4 ಟೆನ್ಸಸ್ ಅನ್ನ ಸ್ಟಡಿ ಮಾಡೋಣ. ಪಾಸ್ಟ್ ನಲ್ಲಿ ಸಿಂಪಲ್ ಪಾಸ್ಟ್ ಅಂತ ಬರ್ತೈತಿ, ಪಾಸ್ಟ್ ಕಂಟಿನ್ಯೂಸ್ ಅಂತ ಬರ್ತೈತಿ, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈ 4 ಟೆನ್ಸಸ್ ಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಸಿಂಪಲ್ ಪಾಸ್ಟ್ ಯಾವ ರೀತಿ ಅದರದ್ದು ಪ್ಯಾಟರ್ನ್ ಇರ್ತದ, ಸಿಂಪಲ್ ಪಾಸ್ಟ್ ಯಾವ ರೀತಿ ಇರ್ತದ. ಇಲ್ಲೇ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಟೆನ್ಸಿನ ಹೆಸರು ಬರ್ದೇನೆ, ಅದರ ಪ್ಯಾಟರ್ನ್ ಅಂತ ಬರ್ದೇನೆ. ಇಲ್ಲಿ ಹೆಂಗಿರ್ತದ ಪ್ಯಾಟರ್ನ್ ಅಂತ ಇಲ್ಲಿ ಹೇಳ್ತೇನೆ ನಾವು. ಪ್ಯಾಟರ್ನ್ ಹೆಂಗಿರ್ತದೆ ಅಂದ್ರೆ ಎಸ್ ಅಂದ್ರೆ ಸಬ್ಜೆಕ್ಟ್ ರೀ. ಯಾವುದೇ ಟೆನ್ಸ್ಗಾಗ್ಲಿ ಸಬ್ಜೆಕ್ಟ್ ಅಂತೂ ಮೊದಲು ಬರತೈತಿ. ಸಬ್ಜೆಕ್ಟ್ ಹಾಕಬೇಕು. ಗಮನಿಸಬೇಕಾದಂತ ಪಾಯಿಂಟ್ ಅಂದ್ರೆ ಯಾವುದೇ ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ ಇಲ್ಲಿ. ಹಿಂದಿನ ವಿಡಿಯೋದಲ್ಲಿ ನಾ ಹೇಳೀನಿ, ಟು ಡೂ ವರ್ಬ್ ನೊಳಗ 12 ಟೆನ್ಸ್ ಮಾಡ್ತೀವಿ, ಕೇವಲ 2 ಟೆನ್ಸ್ ನೊಳಗ ಹೆಲ್ಪಿಂಗ್ ವರ್ಬ್ ಇಲ್ಲ. ಅದು ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್. ಉಳ್ಕದ ಎಲ್ಲ ಟೆನ್ಸಸ್ 10 ಟೆನ್ಸಸ್ ನಲ್ಲಿ ಒಂದಿಲ್ಲ ಒಂದು ಹೆಲ್ಪಿಂಗ್ ವರ್ಬ್ಸ್ ಬರ್ತಾವೆ. ಇದು ಸಿಂಪಲ್ ಪಾಸ್ಟ್ ಆದ್ದರಿಂದ ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ. ಸಬ್ಜೆಕ್ಟ್ ಬರ್ತೈತಿ, ಡೈರೆಕ್ಟ್ ವರ್ಬ್ ಬರ್ತೈತಿ. ವರ್ಬಿಂದು ಯಾವ ಫಾರ್ಮ್ ಇರುತ್ತಂದ್ರೆ ಪಾಸ್ಟ್ ಫಾರ್ಮ್ ಇರ್ತೈತಿ. ವರ್ಬ್ಗೆ 4 ಫಾರ್ಮ್ ಇರ್ತಾವಲ್ಲ, ಈಟ್, ಈಟಿಂಗ್, ಏಟ್, ಈಟನ್ ಅಂತೇಳಿ. ಈಟ್ ಪ್ರೆಸೆಂಟ್, ಈಟಿಂಗ್ ಪ್ರೆಸೆಂಟ್ ಪಾರ್ಟಿಸಿಪಲ್, ಏಟ್ ಪಾಸ್ಟ್, ಈಟನ್ ಪಾಸ್ಟ್ ಪಾರ್ಟಿಸಿಪಲ್. ಪ್ರೆಸೆಂಟ್, ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್, ಪಾಸ್ಟ್ ಪಾರ್ಟಿಸಿಪಲ್. 4 ಫಾರ್ಮ್ಗಳು. ಪ್ರತಿಯೊಂದು ವರ್ಬ್ 4 ಫಾರ್ಮ್ಸ್ ಗಳನ್ನ ಹೊಂದಿರ್ತವೆ. ಸಿಂಪಲ್ ಪಾಸ್ಟ್ ನಲ್ಲಿ ಅದರ 3ನೇ ಫಾರ್ಮ್ ಬರ್ತೈತಿ. ಈಟ್ ಅಲ್ಲ, ಈಟಿಂಗ್ ಅಲ್ಲ, ಏಟ್ ಬರ್ತೈತಿ. ಯಾವುದೇ ವರ್ಬ್ ಅದರದ್ದು 3rd ಫಾರ್ಮ್ ಅದಲ್ಲ. ಏಟ್, ಡ್ರ್ಯಾಂಕ್, ಸ್ಯಾಂಗ್, ರೋಟ್, ಗೇವ್, ಸ್ಯಾಟ್, ಈ ತರ ವರ್ಬ್ ಬರ್ತಾವೆ. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಸಬ್ಜೆಕ್ಟ್ ಪಾಸ್ಟ್ ಫಾರ್ಮ್ ಆಫ್ ವರ್ಬ್ ಹಾಕಿಬಿಟ್ರೆ ಸಿಂಪಲ್ ಪಾಸ್ಟ್ ಆಗ್ತೈತ್ರಿ. ಸಿಂಪಲ್ ಪ್ರೆಸೆಂಟ್ ನಾಗಾದ್ರೆ ಏನಾಗ್ತೈತಿ, ಸಬ್ಜೆಕ್ಟ್ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಐ ಈಟ್ ಅಂತ ಬರ್ತೈತಿ. ಸಿಂಪಲ್ ಪಾಸ್ಟ್ ನಾಗ ಇವತ್ತು ನಾವು ಕಲಿತಕ್ಕಂಥ ಈ ವಿಡಿಯೋದಲ್ಲಿ ಕಲಿತಕ್ಕಂಥ ಟೆನ್ಸ್ ಸಿಂಪಲ್ ಪಾಸ್ಟ್ ನಾಗ ಸಬ್ಜೆಕ್ಟ್ ಪಾಸ್ಟ್ ಫಾರ್ಮ್ ಆಫ್ ವರ್ಬ್ ಬರ್ತೈತಿ. ಸಿಂಪಲ್ ಪ್ರೆಸೆಂಟ್ ನಾಗ ಸಬ್ಜೆಕ್ಟ್ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಬರ್ತೈತಿ. ಐ ಈಟ್ ಸಿಂಪಲ್ ಪ್ರೆಸೆಂಟ್ ಆಗ್ತೈತಿ, ಐ ಏಟ್ ಸಿಂಪಲ್ ಪಾಸ್ಟ್ ಆಗ್ತೈತಿ. ಹೆಲ್ಪಿಂಗ್ ವರ್ಬ್ ಸಿಂಪಲ್ ಪ್ರೆಸೆಂಟ್ ನಾಗೂ ಯಾವುದೂ ಇಲ್ಲ, ಸಿಂಪಲ್ ಪಾಸ್ಟ್ ನಾಗೂ ಯಾವುದೂ ಇಲ್ಲ. ಸಿಂಪಲ್ ಪ್ರೆಸೆಂಟ್ ನಾಗ ಹಿ, ಶಿ, ಇಟ್ ಬಂದಲ್ಲೇ ಸಿಂಪಲ್ ಪ್ರೆಸೆಂಟ್ ನಾಗ ಎಸ್ ಆರ್ ಇ ಎಸ್ ಆಡ್ ಆಗ್ತೈತಿ ವರ್ಬ್ಗೆ. ಬಟ್ ಅದು ಇಲ್ಲಿ ಸಿಂಪಲ್ ಪಾಸ್ಟ್ ನಲ್ಲಿ ಆಗೋದಿಲ್ಲ.
ಈಗ ಸಿಂಪಲ್ ಪ್ರೆಸೆಂಟ್ ಮಾಡಿದ್ರೆ ಏನಾಗ್ತದ? ಐ ಈಟ್, ವಿ ಈಟ್, ಯು ಈಟ್, ಹಿ ಈಟ್ಸ್, ಶಿ ಈಟ್ಸ್, ಇಟ್ ಈಟ್ಸ್, ದೇ ಈಟ್ ಆಗತ್ತ. ಅಂದ್ರೆ ಹಿ ಶಿ ಇಟ್ ಸಬ್ಜೆಕ್ಟ್ ಬಂದಾಗ ಎಸ್ ಆರ್ ಎಸ್ ಬರ್ತದೆ ಮೇನ್ ವರ್ಬ್ಗೆ. ಆದ್ರೆ ಸಿಂಪಲ್ ಪಾಸ್ಟ್ ನಲ್ಲಿ ಇದೇನೂ ಆಗೋದಿಲ್ಲ. ಸಿಂಪಲ್ ಪಾಸ್ಟ್ ನಲ್ಲಿ ಯಾವ ಚೇಂಜಸ್, ಯಾವ ಸಬ್ಜೆಕ್ಟ್ ನಿಂದನೂ ಯಾವ ಚೇಂಜಸ್ ಆಗೋದಿಲ್ಲ. ಒಂದ್ಸಲ ನೋಡೋಣ ಬನ್ನಿ. ಐ ಏಟ್, ವಿ ಏಟ್, ಯು ಏಟ್, ಯು ಏಟ್, ಹಿ ಏಟ್ಸ್ ಆಗತ್ತೋ ಏಟ್ ಆಗತ್ತೋ? ಏಟ್ ಆಗ್ತೈತ್ರಿ. ಹಾಗಾದ್ರೆ ಹಿ ಶೀಟ್ ಬಂದಾಗ ಏನಾರ ಚೇಂಜಸ್ ಅಂತ ಕೇಳಿದ್ರೆ ಏನೂ ಚೇಂಜಸ್ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, of all the 12 tenses, the easiest one is simple past ಅಂತ ಹೇಳಿ. 12 ಟೆನ್ಸಸ್ಗಳಲ್ಲಿ ಅತ್ಯಂತ ಈಸಿ ಆಗಿರ್ತಕ್ಕಂಥ ಟೆನ್ಸ್ ಅಂದ್ರೆ ಸಿಂಪಲ್ ಪಾಸ್ಟ್. ಸಬ್ಜೆಕ್ಟ್ ಪಾಸ್ಟ್ ಫಾರ್ಮ್ ಆಫ್ ವರ್ಬ್, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಯಾವ ಸಬ್ಜೆಕ್ಟ್ ಒಂದಿಗೆ ಏನು ಚೇಂಜಸ್ ಇಲ್ಲ. ಇಲ್ಲೇನು ಪಾಸ್ಟ್, ಇಲ್ಲಿ ಏಟ್ ತಗೊಂಡಿನಿ, ಯಾವುದೇ ವರ್ಬಿನ ಪಾಸ್ಟ್ ಫಾರ್ಮ್ ಅನ್ನ ನೀವು ಹಾಕಬಹುದು. I drank, we drank, you drank, he drank, she drank, it drank, they drank. I gave, we gave, you gave, he gave, she gave, it gave, they gave. I wrote, we wrote, you wrote, he wrote, she wrote, it wrote, they wrote. I completed, we completed, you completed, he completed, she completed, it completed, they completed. ಹಿಂಗೆಲ್ಲ ಯೂಸ್ ಮಾಡಬಹುದು. ಸಿಂಪಲ್ ಪಾಸ್ಟ್. Simple past is the easiest tense. I ate, ತಿಂದ ಕೆಲಸ ಮುಗಿದಾಗ ಹೇಳ್ತೇವ್ರಿ ಇದನ್ನ. I ate, ನಾನು ತಿಂದೆನು, ನಾವು ತಿಂದೆವು, ನೀನು ತಿಂದಿ, ನೀವು ತಿಂದಿರಿ. ಕನ್ನಡ ಭಾಷೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಡೈಲೆಕ್ಟ್ ಪ್ರಕಾರ ಒಂದು ಸ್ವಲ್ಪ ಚೇಂಜಸ್ ಆಗ್ತಂತ ಹೋಗ್ತತಿ. ಇಂಗ್ಲಿಷ್ ಅಂತೂ ಕರೆಕ್ಟ್ ಇರ್ತದಲ್ಲ, ಇಂಗ್ಲಿಷ್ ನೋಡೋಣ. ಇಂಗ್ಲಿಷ್ ಜಸ್ಟ್ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ಕೊಂಡಿನ ಅಷ್ಟೇ ಇದನ್ನ, ಕನ್ನಡ ಇರಲಿ ಅಂತ ಹೇಳಿದ್ರೆ. ಕೆಲವರಿಗೆ ಮದರ್ ಟಂಗ್ ಯೂಸ್ ಮಾಡಿದಾಗ ಹೆಚ್ಚಿದಾಗ್ತದೆ. ಆದ್ರಿಂದನೇ ಈ ಸ್ಟೈಲನ್ನು ಯೂಸ್ ಮಾಡೀನಿ. ಈ ಟೈಮ್ ಅಂಡ್ ಟೆನ್ಸ್ ಅನ್ನ ಆಮೇಲೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ. ಟೈಮ್ ಅಂಡ್ ಟೆನ್ಸ್ ಅಂದ್ರೆ ಈ ಟೆನ್ಸ್ ಯಾವಾಗ ಯೂಸ್ ಮಾಡಬೇಕು ಸ್ವಲ್ಪ ಹೇಳ್ಬೋದು ಈಗ, ಬಟ್ ಸಪರೇಟ್ ಒಂದು ವಿಡಿಯೋ ಆದ್ರೆ ಚಲೋ ಆಗ್ತೈತೆ. ಅದಕ್ಕೆ ಏನಂದ್ರೆ ಯಾವ ಟೆನ್ಸ್ ಅನ್ನ ಯಾವ ಟೈಮ್ದಲ್ಲಿ ಯೂಸ್ ಮಾಡ್ಬೇಕಂತ ಹೇಳಿ. ಓಕೆ, ಸಿಂಪಲ್ ಪಾಸ್ಟ್ ಈ ರೀತಿ ಇರ್ತೈತೆ ವಿದ್ಯಾರ್ಥಿಗಳೇ. ಸಿಂಪಲ್ ಪಾಸ್ಟ್ ಸಬ್ಜೆಕ್ಟ್, ಪಾಸ್ಟ್ ಫಾರ್ಮ್ ಆಫ್ ವರ್ಬ್. ಪ್ರತಿಯೊಂದು ಟೆನ್ಸ್ ಅನ್ನ ಸೈಡ್ ಬೈ ಸೈಡ್ ಹಚ್ಚಿ ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ಮಾಡಬೇಕು. 4th ವಿಡಿಯೋದಲ್ಲಿ ಅದನ್ನು ಮಾಡಿ ನಾನು ಅದನ್ನು ಸ್ವಲ್ಪ ರಿಪೀಟ್ ಇಡ್ಲಿಕ್ಕೆ ಹೇಳ್ರಿ 4th ವಿಡಿಯೋದಲ್ಲಿ. ಆ 4th ವಿಡಿಯೋ ಹಿಂದ ಆದಂತ ಸಿಂಪಲ್ ಪ್ರೆಸೆಂಟ್ಗೂ ಬರ್ತೈತಿ, ಮುಂದೆ ಆಗೋ ಪ್ರೆಸೆಂಟ್ ಆಗಿ 4 ಟೆನ್ಸ್ ಅದಾವಲ್ಲ ಅದಕ್ಕೂ ಬರ್ತೈತ್ರಿ, ಮುಂದೆ ಪಾಸ್ಟ್ ಆಗಿ 4 ಟೆನ್ಸ್ ಆಗ್ತಾವಲ್ಲ ಅಲ್ಲಿ ಬರ್ತೈತಿ, ಫ್ಯೂಚರ್ 4 ಟೆನ್ಸ್ ಆಗ್ತಾವಲ್ಲ ಅಲ್ಲಿ ಬರ್ತೈತಿ. 4th ವಿಡಿಯೋ ನೋಡ್ಕೊಂಡ್ರೆ ನಿಮಗೆ ಎಲ್ಲ ವಿಡಿಯೋಕ್ಕೂ ಅಂದ್ರೆ ಟೆನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಡಿಯೋಕ್ಕೂ ಎಲ್ಲ ಪಾಠಕ್ಕೂ ಅದು ಹೆಲ್ಪ್ ಆಗ್ತೈತಿ. ಸಿಂಪಲ್ ಪಾಸ್ಟ್ ಹಿಂಗತೆ ಇರ್ತೈತಿ. I ate, we ate, you ate, he ate, they ate, she ate, they ate, it ate, they ate. ಇದು ಕೆಲವು ಟೀಚರ್ಸ್ ಒಂದೇ ಯೂಸ್ ಮಾಡ್ಬಿಡ್ತಾರೆ, ಯೂಸ್ ಮಾಡ್ಬೋದು. he, she, it ಪ್ಲೂರಲ್ ಫಾರ್ಮ್ ದೇ ಅಂತ ಬರ್ತಲ್ಲ, ಒಂದದ್ದೇ ತಗೋಬಹುದು, ಎರಡದೇ ಮಾಡ್ಬೋದು. ಇದಕ್ಕೊಂದು ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟೆ ನಾನೆಲ್ಲ. ಎಕ್ಸಾಂಪಲ್ಸ್ ಕೊಟ್ಟೆ ನೋಡ್ರಿ. I wrote, we sat, when I told, the boy cleaned, the boys cleaned. Simple past. ಏನಾರು ಹೆಲ್ಪಿಂಗ್ ವರ್ಬ್ ಐತೆ ನೋಡ್ರಿ ಇಲ್ಲಿ, ಏನೋ ಹೆಲ್ಪಿಂಗ್ ವರ್ಬ್ ಇಲ್ಲ, ಯಾವುದೋ ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ ಸಿಂಪಲ್ ಪಾಸ್ಟ್ ನಲ್ಲಿ. ಫಾರ್ಮ್ ಆಫ್ ವರ್ಬ್, ಪಾಸ್ಟ್ ಫಾರ್ಮ್ ಆಫ್ ವರ್ಬ್. I wrote a letter to my friend. We sat under a tree. Vinod told me everything. The boy cleaned the blackboard. The boys cleaned the blackboard. ಇಂಥವು 10 ಇನ್ನೂ 100 ಎಕ್ಸಾಂಪಲ್ಸ್ಗಳನ್ನ ನೀವು ಬರೆದು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಬಹುದು. ನಾನು ಮತ್ತೆ ಕಲಿಸ್ಲಿಕ್ಕೆ ಮತ್ತೆ ಮುಂದೆ ಹೋಗ್ಬೇಕಲ್ಲ, ಇನ್ನೂ ಸಾಕಷ್ಟು ವಿಷಯ ಇದೆ.
ಅದಕ್ಕೆ ನಾನು ಒಂದು 5 ಎಕ್ಸಾಂಪಲ್ಸ್ ಕೊಟ್ಕೊಂತ ಹೋಗ್ತೀನಿ. ಲರ್ನರ್ಸ್ಗೆ, ಬಿಗಿನರ್ಸ್ಗೆ these 5 examples are insufficient. If you want to be perfect, you have to practice many more examples and that will help you to learn it perfectly. Okay, shall we go to next tense now? Come on friends. It is past continuous tense. Past continuous ನೋಡಿ, ಸಬ್ಜೆಕ್ಟ್ ಇದೆ, ಒಂದು ಆಕ್ಸಿಲರಿ ಬರ್ತೈತೆ ಇಲ್ಲಿ AUX ಅಂತ ಬರ್ತೀನಿ. ಆಕ್ಸಿಲಿಯರಿ ಅಂದ್ರೆ ಹೆಲ್ಪಿಂಗ್ ವರ್ಬ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಯಾವ್ದು ಹೆಲ್ಪಿಂಗ್ ವರ್ಬ್ ಬರ್ತೈತಿ? ಬ್ರಾಕೆಟ್ ನೊಳಗೆ ಕೊಟ್ಬಿಡ್ತೀನಿ. ವಾಸ್ ಬರ್ತೈತಿ, ಇಲ್ಲ ವರ್ಬ್ ಬರ್ತೈತಿ. ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ನೋಡ್ಬೇಕು ಸಬ್ಜೆಕ್ಟ್ ಏನಿದ್ರ, ಸಬ್ಜೆಕ್ಟ್ ಏನೈತಿ ನೋಡ್ಕೊಂಡು ಆ ಸಬ್ಜೆಕ್ಟಿಗೆ ಅಗ್ರಿ ಆಗುವಂತ ವಾಸು ವೇರನ್ನ ಯೂಸ್ ಮಾಡಬೇಕು. ಇದು ಹೆಲ್ಪಿಂಗ್ ವರ್ಬ್ ಆಗ್ತೈತಿ. ಮತ್ತ ಕಂಟಿನ್ಯೂಸ್ ಟೆನ್ಸ್ ಆದ್ರಿಂದ ING ಫಾರ್ಮ್ ಬರ್ತೈತಿ. ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್, ಇಂಗ್ ಫಾರ್ಮ್ ಬರ್ತೈತಿ. ಇಲ್ಲಿ ಏನು ನೋಡ್ರಿ, ಐ ವಾಸ್ ಈಟಿಂಗ್ ಸಿಂಪಲ್ ಪಾಸ್ಟ್ ಹಂಗಿತ್ತು, ಐ ಏಟ್ ಅಂತಿತ್ತು, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಐ ವಾಸ್ ಈಟಿಂಗ್. ಸ್ವಲ್ಪ ನಾವ್ ಇದನ್ನ ಏನ್ ಮಾಡ್ಬೇಕಾಗ್ತೈತೆ ಅಂತಂದ್ರೆ, ಒಂಚೂರು ಪ್ರೆಸೆಂಟ್ ಕಂಟಿನ್ಯೂಸ್ ಜೊತೆ ಕಂಪೇರ್ ಮಾಡಿದ್ರೆ ನಿನಗೆ ಗೊತ್ತಾಗ್ತೈತಿ. ಕಾಂಟ್ರಾಸ್ಟಿಂಗ್ ಮಾಡಿದ್ರೆ ಅಂದ್ರೆ ಯು ವಿಲ್ ಫೈಂಡ್ ದ ಡಿಫರೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಹೆಂಗಿರ್ತೈತಿ ಅಂತಂದ್ರ ಐ ಆಮ್ ಈಟಿಂಗ್ ಅಂತ ಇರ್ತೈತಿ. ಅಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅದಾವಲ್ರಿ, ಇವು ಟು ಬಿ ಹೆಲ್ಪಿಂಗ್ ವರ್ಬ್ಸ್. ಪ್ರೆಸೆಂಟ್ ನಾಗ ಯಾಮೀಸ್ ಆರ್ ಅದಾವ್ರಿ, ಪಾಸ್ಟ್ ನಾಗ ವಾಸ್ ವೇರ್ ಅದಾವ, ಫ್ಯೂಚರ್ ನಾಗ ಶಾಲ್ ಬಿ ವಿಲ್ ಬಿ ಅದಾವ. ವಿದ್ಯಾರ್ಥಿಗಳ ಏನಿಲ್ಲ, ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾಡಬೇಕಾದ್ರೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ಕೋಬೇಕಾದ್ರೆ ಮತ್ತು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ಕೋಬೇಕಾದ್ರೆ ಈ ಹೆಲ್ಪಿಂಗ್ ವರ್ಬ್ಗಳನ್ನ ಚೇಂಜ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ. ING ಫಾರ್ಮ್ ಚೇಂಜ್ ಮಾಡುವಂಗಿಲ್ಲ. 3 ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ING ಫಾರ್ಮ್ ಕಾನ್ಸ್ಟೆಂಟ್ ಇರ್ತದ. ಹೆಲ್ಪಿಂಗ್ ವರ್ಬ್ ಡಿಸೈಡ್ ಮಾಡ್ತಾವ ಪ್ರೆಸೆಂಟ್ ಕಂಟಿನ್ಯೂಸ್ ಏನ್ ಪಾಸ್ಟ್ ಕಂಟಿನ್ಯೂಸ್ ಏನ್ ಫ್ಯೂಚರ್ ಕಂಟಿನ್ಯೂಸ್ ಅಂತೇಳಿ. ಟು ಬಿ ವರ್ಬ್ಸ್ ಏನದಾವಲ್ಲ ಅವು ಎಷ್ಟು ಅದಾವ್ರಿ? ಪ್ರೆಸೆಂಟ್ ನಾಗ ಯಾಮಿಸಾರ್ 3 ಅದಾವೆ, ಪಾಸ್ಟ್ ನಾಗ ವಾಸ್ವೇರ್ ಅದಾವ್ರಿ 2, ಫ್ಯೂಚರ್ ನಾಗ ಶಾಲ್ ಬಿ ವಿಲ್ ಬಿ 2 ಅದಾವ್ರಿ. ನೀನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬೇಕಾತು ಯಾಮಿಸಾರ್ ಯೂಸ್ ಮಾಡ್ಕೊಂಡು ING ಯೂಸ್ ಮಾಡು. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬೇಕಾತು ವಾಸ್ವೇರ್ ಯೂಸ್ ಮಾಡ್ಕೊಂಡು ING ಯೂಸ್ ಮಾಡು. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬೇಕಾತು ಶಾಲ್ ಬಿ ವಿಲ್ ಬಿ ಯೂಸ್ ಮಾಡ್ಕೊಂಡು ING ಫಾರ್ಮ್ ಕಾನ್ಸ್ಟೆಂಟ್ ಇರ್ತದೆ. ಹೆಲ್ಪಿಂಗ್ ವರ್ಬ್ಸ್ ಅಷ್ಟೇ ದೇ ಗೋ ಆನ್ ಚೇಂಜಿಂಗ್. ಪ್ರೆಸೆಂಟ್ ಟು ಬಿ, ಪಾಸ್ಟ್ ಟು ಬಿ, ಫ್ಯೂಚರ್ ಟು ಬಿ ಅದಾವಲ್ಲ, ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಪ್ರೆಸೆಂಟ್ ಟು ಬಿ ಬರ್ತಾವೆ, ಪಾಸ್ಟ್ ಕಂಟಿನ್ಯೂಸ್ ಅಂದ್ರೆ ಪಾಸ್ಟ್ ಟು ಬಿ ಬರ್ತಾವೆ, ಫ್ಯೂಚರ್ ಕಂಟಿನ್ಯೂಸ್ ಅಂದ್ರೆ ಫ್ಯೂಚರ್ ಟು ಬಿ ಬರ್ತಾವೆ ಅಷ್ಟೇ. ಅದಕ್ಕ ಇದನ್ನ ಏನ್ ಹೇಳ್ತೀವಿ ಅಂತಂದ್ರೆ, ಒಂದು ಕಂಟಿನ್ಯೂಸ್ ಇನ್ನೊಂದು ಕಂಟಿನ್ಯೂಸ್ ತರಾಣ ಇರ್ತೈತಿ, ಸ್ವಲ್ಪ ಚೇಂಜಸ್ ಇರ್ತೈತಿ. ತರಾಣ ಇರ್ತೈತಿ ಅನ್ನಕ್ಕೇನೋ ING ಕ್ರಿಯಾಪದ 3 ಕಂಟಿನ್ಯೂಸ್ ಟೆನ್ಸ್ ನಾಗ ಬರ್ತೈತಿ. ಆದ್ರೆ ಟು ಬಿ ಹೆಲ್ಪಿಂಗ್ ವರ್ಬ್ ಚೇಂಜ್ ಆಗ್ತವ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗ ಪ್ರೆಸೆಂಟ್ ಟು ಬಿ ಅಂದ್ರೆ ಯಾಮಿಸಾರ್ ಬರ್ತಾವು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗ ಪಾಸ್ಟ್ ಟು ಬಿ ವಾಸ್ವೇರ್ ಬರ್ತಾವು, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಒಳಗ ಫ್ಯೂಚರ್ ಟು ಬಿ ಶಾಲ್ ಬಿ ವಿಲ್ ಬಿ ಬರ್ತಾವ. ಆದ್ರೆ ING ಫಾರ್ಮ್ ಸೇಮ್ ಇರ್ತದ. ಅದಕ್ಕ ಏನ್ ಹೇಳ್ತಾರ ಅಂತಂದ್ರ, ಟೆನ್ಸ್ ಅನ್ನ ಡಿಸೈಡ್ ಮಾಡ್ತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್. ಯಾಮಿಸಾರ್ ಬಂದ್ರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್, ವಾಸ್ವೇರ್ ಬಂದ್ರೆ ಅದು ಪಾಸ್ಟ್ ಕಂಟಿನ್ಯೂಸ್, ಶಾಲ್ ಬಿ ವಿಲ್ ಬಂದ್ರೆ ಫ್ಯೂಚರ್ ಕಂಟಿನ್ಯೂಸ್. ಟೆನ್ಸ್ ಅನ್ನ ಡಿಸೈಡ್ ಮಾಡುವಂತದ್ದು ಹೆಲ್ಪಿಂಗ್ ವರ್ಬ್. ಇದು ING ಫಾರ್ಮ್ 3 ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಸೇಮ್ ಇರ್ತೈತಲ್ಲ, ಇದ್ರ ಮೇಲಿಂದ ಟೆನ್ಸ್ ಗೊತ್ತಾಗೋದಿಲ್ಲ. ಬಹುತೇಕ ಇದನ್ನ ಬರ್ದ್ಬಿಟ್ಟು ಇಲ್ಲೊಂದು ಗ್ಯಾಪ್ ಇಟ್ಬಿಟ್ಟು ಈಟಿಂಗ್ ಅಂತ ಹಾಕಿದ್ರೆ ಇದು ಯಾವ ಕಂಟಿನ್ಯೂಸ್ ಅಂತೂ ಹೌದು, ಯಾವ ಕಂಟಿನ್ಯೂಸ್ ಅಂತ ಹೇಳಿಕ್ ಆಗೋದಿಲ್ಲ. ಯಾಕಂದ್ರ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್ ಡಿಸೈಡ್ ಆಗೋದು ಹೆಲ್ಪಿಂಗ್ ವರ್ಬ್ ಮ್ಯಾಲಿಂದ. ಇಷ್ಟೇ. ಅಂದ್ರೆ ಏನು, ಹೆಲ್ಪಿಂಗ್ ವರ್ಬ್ ಚೇಂಜ್ ಮಾಡಿಬಿಟ್ರೆ ಒಂದು ಕಂಟಿನ್ಯೂಸ್ ಇನ್ನೊಂದು ಕಂಟಿನ್ಯೂಸ್ ಚೇಂಜ್ ಆಗ್ತೈತಿ. ಅದಕ್ಕ ಇವು ಟೆನ್ಸ್ ಅನ್ನ ಡಿಸೈಡ್ ಮಾಡುವಂತ ವರ್ಬ್ ಹೆಲ್ಪಿಂಗ್ ವರ್ಬ್ಸ್ ಅದಾವಲ್ಲ,
ಇವುಗಳಿಗೆ ಫಿನಿಟ್ ವರ್ಬ್ ಅಂತೀವಿ. ಇಲ್ಲಿ ಯಾಮೈಸ್ ಆರ್, ವಾಸ್ ವೇರ್, ಶಾಲ್ ಬಿ, ವಿಲ್ ಬಿ ಅದಾವಲ್ಲ, ಇವು ಫಿನಿಟ್ ವರ್ಬ್. ಇವು ಇವು ಯಾಕೆ ಇವು ಫಿನಿಟ್ ವರ್ಬ್ ಅಂತೀವಿ ಅಂದ್ರೆ ಇವು ಟೆನ್ಸ್ ಅನ್ನ ಡಿಸೈಡ್ ಮಾಡುವಂತ ವರ್ಬ್. ಮತ್ತೆ ಇದು ಐತಲ್ಲ ಈಟಿಂಗ್, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ನಾಗೂ ಇದೇ ಇರ್ತದ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಾಗೂ ಇದೇ ಇರ್ತತಿ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನಾಗೂ ಇದೇ ಇರ್ತತಿಲ್ಲ, ಇದು ಚೇಂಜ್ ಆಗೋದಿಲ್ಲ. ಇದಕ್ಕೆ ನಾನ್ ಫಿನಿಟ್ ವರ್ಬ್ ಅನ್ಬೇಕು. ಇದು ಫಿನಿಟ್ ವರ್ಬ್, ಇದು ನಾನ್ ಫಿನಿಟ್ ವರ್ಬ್. ಒಂದು ಕಂಟಿನ್ಯೂಸ್ ಟೆನ್ಸ್ ಅನ್ನು ತಗೊಂಡ್ಬಿಟ್ಟು ಇನ್ನೂ ಎರಡು ಕಂಟಿನ್ಯೂಸ್ ಟೆನ್ಸ್ ಗೆ ಕಂಪೇರ್ ಮಾಡ್ಬೇಕು ನಾವು. ಇದು ಐ ವಾಸ್ ಈಟಿಂಗ್ ಆಗ್ತದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾಡಿದ್ರೆ ಐ ಆಮ್ ಈಟಿಂಗ್ ಆಗ್ತತಿ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಮಾಡಿದ್ರೆ ಐ ಶಾಲ್ ಬಿ ಈಟಿಂಗ್ ಆಗ್ತತಿ. ಅಂದ್ರೆ ಸಬ್ಜೆಕ್ಟ್ ಹಾಕ್ಬೇಕು. ನಿನ್ಗೆ ಯಾವ ಕಂಟಿನ್ಯೂಸ್ ಬೇಕು? ಪ್ರೆಸೆಂಟ್ ಕಂಟಿನ್ಯೂಸ್ ಐ ಆಮ್ ಇಸ್ ಆರ್ ಆಕ್ಸಿಲರಿ ಹಾಕು, ಪಾಸ್ಟ್ ಕಂಟಿನ್ಯೂಸ್ ವಾಸ್ ವೇರ್ ಆಕ್ಸಿಲರಿ ಹಾಕು, ಫ್ಯೂಚರ್ ಕಂಟಿನ್ಯೂಸ್ ಶಾಲ್ ಬಿ ವಿಲ್ ಬಿ ಆಕ್ಸಿಲರಿ ಹಾಕು. ಐಎನ್ಜಿ ಫಾರ್ಮ್ ಕಾನ್ಸ್ಟೆಂಟ್ ಇರ್ತದೆ, ಅದು ಚೇಂಜ್ ಆಗೋದಿಲ್ಲ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಈ ತರ ಇರ್ತದೆ ನೋಡ್ರಿ. ಟೈಮ್ ಅಂಡ್ ಟೆನ್ಸ್ ಆಮೇಲೆ ಹೇಳ್ತೇನೆ ಅಂತ ಹೇಳ್ಬಿಟ್ಟೇನೆ ಸ್ಟೂಡೆಂಟ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಈ ತರ ಇರ್ತದ. ಇದೇನು ಟು ಬಿ ವರ್ಬ್ಸ್ ಏನು ಮಾಡ್ಕೊಂಡಿವಲ್ರಿ, ಐ ವಾಸ್, ವಿ ವರ್, ಯು ವರ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್, ದೇ ವೇರ್ ಅಂತ ಟು ಬಿ ವರ್ಬ್ಸ್ ಪಾರ್ಟ್ ನಂಬರ್ 1 ದಾಗ ಮಾಡಿರಲ್ಲ. ಟು ಬಿ ವರ್ಬ್ಸ್ ಪ್ರೆಸೆಂಟ್ ಆಗಿ, ಪಾಸ್ಟ್ ಆಗಿ, ಫ್ಯೂಚರ್ ಆಗ ಅವು ಯಾವ ರೀತಿ ಅದು ಸಬ್ಜೆಕ್ಟ್ಗೆ ಏನ್ ಹಾಕಿವಲ್ಲೇ, ಐ ಬಂದ್ರೆ ಯಾಮು, ವಿ ಬಂದ್ರೆ ಆರ್, ಶಿ ಬಂದ್ರೆ ಈಸ್, ಹಿಂಗತೆ ಹಾಕಿವಿಲ್ಲ. ಪಾಸ್ಟ್ ನಾಗ ಅದ್ರ ಐ ಬಂದ್ರೆ ವಾಸ್, ಯು ಬಂದ್ರೆ ವರ್, ಹಿ ಶರ್ಟ್ ಬಂದ್ರೆ ವಾಸ್, ಹಿಂಗ ಹಾಕಿವಿಲ್ಲ. ಅವು ಮೇನ್ ಹೊರಬಾಗಿ ಬಂದಾಗನು ಹಾಗೆ ಆಗ್ತಾವ ಹೆಲ್ಪಿಂಗ್ ಹೊರಬ. ಈಗ ಮೇನ್ ಹೊರಬಾಗಿ ಆ ಯಾಮ್ ಬರ್ತತಿ, ಹೆಲ್ಪಿಂಗ್ ಹೊರಬಾಗಿ ಐ ಯಾಮ್ ಬರೋದ ಬೇರೆ ಬರ್ತಾನಂತ ಇಲ್ಲ. ಐ ಆಮ್ ಟೀಚರ್, ಐ ಆಮ್ ರೀಡಿಂಗ್. ಐ ಆಮ್ ಟೀಚರ್ ಅಂದ್ರೆ ಮೇನ್ ಹೊರಬಾಗ್ತತಿ, ಐ ಆಮ್ ರೀಡಿಂಗ್ ಅಂದ್ರೆ ಹೆಲ್ಪಿಂಗ್ ಹೊರಬಾಗ್ತತಿ. ಐ ವಾಸ್ ಫ್ಯಾಟ್ ಅಂತಂದ್ರೆ ಮೇನ್ ಹೊರಬಾಗ್ತತಿ, ಐ ವಾಸ್ ಟೀಚಿಂಗ್ ಅಂದ್ರೆ ಹೆಲ್ಪಿಂಗ್ ಹೊರಬಾಗ್ತತಿ. ಟು ಬಿಗಳು ಮೇನ್ ಹೊರಬಾಗಿ ಕೆಲಸ ಮಾಡ್ತವೆ, ಹೆಲ್ಪಿಂಗ್ ಹೊರಬಾಗಿ ಕೆಲಸ ಮಾಡ್ತವೆ. ಮೇನ್ ಹೊರಬಾಗಿ ಏನ್ ಸಬ್ಜೆಕ್ಟ್ ಏನ್ ಬರ್ತಾವ, ಹೆಲ್ಪಿಂಗ್ ಹೊರಬಾಗಿ ಅದೇ ಸಬ್ಜೆಕ್ಟ್ ಅದೇ ಬರ್ತಾವ. ಅದಕ್ಕೊಂದ್ಸಲ ಮೇನ್ ಹೊರಬ ಸರಿಯಾಗಿ ಕಲ್ತು ಅಂತಂದ್ರೆ ಹೆಲ್ಪಿಂಗ್ ಹೊರಬಾಗಿ ಎಲ್ಲ ಕರೆಕ್ಟ್ ಆಗಿ ನಮ್ಮ ಕೆಲಸ ಸರಳ ಆಗ್ತದೆ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನೋಡಿ, ಐ ವಾಸ್ ಈಟಿಂಗ್, ವಿ ವರ್ ಈಟಿಂಗ್, ಯು ವರ್ ಈಟಿಂಗ್, ಯು ವರ್ ಈಟಿಂಗ್, he was eating, she was eating, it was eating, they were eating. ಇದ ಪ್ಯಾಟರ್ನ್ ಪ್ರಕಾರ ಇರ್ತಾವ ಸೆಂಟೆನ್ಸ್. ಸಬ್ಜೆಕ್ಟ್, ಆಕ್ಸಿಲರಿ, ವಾಸ್ ವೇರ್, ಐಎನ್ಜಿ ಫಾರ್ಮ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇದು ಟೆನ್ಸ್ ಪರ್ಫೆಕ್ಟ್ ಆಗ್ಬೇಕ್ರಿ. ಪ್ರತಿ ವಿಡಿಯೋದಲ್ಲಿ ಹೇಳಿ ನಾನು, ಟೆನ್ಸ್ ನೀವು ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ನಿಮ್ಗೆ ಏನ್ ಬೇಕಾದ ಕಲಿಸ್ಬೋದು ಇಂಗ್ಲಿಷ್ ಗ್ರಾಮರ್ನ. ಟೆನ್ಸಸ್ ಫುಲ್ ಪರ್ಫೆಕ್ಟ್ ಆಗಬೇಕು. ಅಂಡ್ ಆ ಎಲ್ಲಾ ಟೆನ್ಸ್ ಗಳನ್ನ ಇಂಟರೋಗೇಟಿವ್ ಮತ್ತು ನೆಗೆಟಿವ್ ನಲ್ಲಿ ಮಾಡಕ್ ಬರಬೇಕು. ಒಂದಿಷ್ಟು ಮಾಡೆಲ್ಸ್ ಗಳನ್ನ ಕಲಿಬೇಕು. 3 ಪಾಯಿಂಟ್ ನಿಮ್ಗೆ. ಒಂದು ಟೆನ್ಸಸ್ ಕಲೀರಿ, ಅವುಗಳನ್ನೆಲ್ಲ ಇಂಟರೋಗೇಟಿವ್ ಮಾಡಕ್ ಕಲೀರಿ, ಮತ್ತು ಮಾಡೆಲ್ಸ್ ಗಳನ್ನ ಕಲೀರಿ. ಒಂದು 8ರಿಂದ 10-15 ದಿವಸದ ಕೆಲಸ, ಒಂದು 10 ದಿವಸದ ಕೆಲಸ, 10-12 ದಿವಸದ ಕೆಲಸ. ಈ 10-12 ತಾಸಿನ ಕೆಲಸ ನೀವು ಮಾಡಿದಂದ್ರ ಒಂದು 10-12 ತಾಸು, ಒಂದು 10-12 ತಾಸು ನೀನು ಕೆಲಸ ಮಾಡಿದೆ ಅಂತಂದ್ರ ಅದ್ರೊಳಗೆ ನೀವು ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ಯಾವುದೇ ಗ್ರಾಮರ್ನ ನೀವು ಕಲಿಬಹುದು. ಟೀಚರ್ ಹೇಳಿದಂತ ಪ್ರತಿ ಗ್ರಾಮೆಟಿಕಲ್ ಪಾಯಿಂಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ, ಔಟೇ ಇಲ್ಲ. ಓಕೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನೋಡೋಣ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಂದು 5 ಎಕ್ಸಾಂಪಲ್ಸ್ ಗಳನ್ನ ಬರೆದೇನೆ. ಒಂದು 5 ಎಕ್ಸಾಂಪಲ್ಸ್ ನೋಡೋಣ. We were playing chess. I was reading English. You were dancing nicely. The boy was studying in the library. The boys were studying in the library. We were, I was, you were,
ಒಂದು 5 ಎಕ್ಸಾಂಪಲ್ಗಳನ್ನ ಬರೆದೇನೆ. One second, please. Okay, students, let's continue. Past continuous tense examples. Sorry for the disturbance. ಸ್ವಲ್ಪ disturbance ಆಯ್ತು. Okay. We were playing chess. I was reading English. You were dancing nicely. The boy was studying in the library. The boys were studying in the library. ಇದೆಲ್ಲ ನೀವು ನೋಡಬಹುದು. ಇಲ್ಲಿ ಐತೆ ನೋಡ್ರಿ. We were playing. I was reading. You were dancing. The boy was studying. The boys were studying. ಓಕೆ, ಈ ರೀತಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇರ್ತದ್ರಿ. ಇವಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಿಗೆ ಹೋಗೋಣ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಪ್ಯಾಟರ್ನ್ ನೋಡೋಣ್ರಿ. ಹೆಂಗಿರ್ತೈತಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಪ್ಯಾಟರ್ನ್ ನೋಡು. ಸಬ್ಜೆಕ್ಟ್ ಐತಿ, ಆಕ್ಸಿಲರಿ ಐತಿ. ಅದು ಆಕ್ಸಿಲರಿ ಒಂದೇ ಬರ್ತದ, ಹ್ಯಾಡ್ ಬರ್ತದ. ಇಲ್ಲಿ ಅಲ್ಲೇ ಕಂಟಿನ್ಯೂಸ್ ಟೆನ್ಸ್ ನೊಳಗೆ ಏನ್ ಬಂತು? ಟು ಬಿ ಆಕ್ಸಿಲರೀಸ್ ಬಂದವ್ರಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನೊಳಗ ಯಾಮಿಸ್ ಆರ್ ಬಂದವು. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನೊಳಗ ವಾಸ್ ವೇರ್ ಬಂದು ನೋಡಿದ್ವಿ. ಜಸ್ಟ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬರ್ತದ ಮುಂದೆ. ಅದರೊಳಗ ಶಾಲ್ ಬಿ, ವಿಲ್ ಬಿ ಬಂದು ING ಫಾರ್ಮ್ ಬರ್ತದ್ರಿ. ಇದು ಕಂಟಿನ್ಯೂಸ್ ಟೆನ್ಸ್ ಅಲ್ಲ. ಇಲ್ಲೇ ಟು ಬಿ ಹೆಲ್ಪಿಂಗ್ ವರ್ಬ್ಸ್ ಬರೋದಿಲ್ಲ. ಇದು ಪರ್ಫೆಕ್ಟ್ ಟೆನ್ಸ್ ಆದ್ದರಿಂದ ಹೆಲ್ಪಿಂಗ್ ವರ್ಬ್ ಟು ಹ್ಯಾವ್ ಬರ್ತೈತ್ರಿ. ಇಲ್ಲೇ ಎಲ್ಲ 3 ಪರ್ಫೆಕ್ಟ್ ಟೆನ್ಸಸ್ ಹಾಗೆ ಇರ್ತಾವ್ರಿ. ಪ್ರೆಸೆಂಟ್ ಪರ್ಫೆಕ್ಟ್ ನಾಗೂ ಯಾವ್ದು ಹೆಲ್ಪಿಂಗ್ ವರ್ಬ್ ಬರ್ತವೆ, ಪಾಸ್ಟ್ ಪರ್ಫೆಕ್ಟ್ ನಾಗೂ ಯಾವ್ದು ಹೆಲ್ಪಿಂಗ್ ವರ್ಬ್ ಬರ್ತವೆ, ಫ್ಯೂಚರ್ ಪರ್ಫೆಕ್ಟ್ ನಾಗ ಯಾವ್ದು ಹೆಲ್ಪಿಂಗ್ ವರ್ಬ್ ಬರ್ತಾವ್ರಿ. ಅಂದ್ರ ಪ್ರೆಸೆಂಟ್ ಪರ್ಫೆಕ್ಟ್ ನಾಗ ಆದ್ರೆ ಹ್ಯಾವ್ ಹ್ಯಾಸ್. ಈ ಟು ಹ್ಯಾವ್ ಹೆಲ್ಪಿಂಗ್ ವರ್ಬ್ ಐತಲ್ಲ, ಟು ಹ್ಯಾವ್ ಒಂದಿರ್ಬೇಕೆ ತೋರಿಸುವಂತ ಮೇನ್ ವರ್ಬ್ ಅದಲ್ಲ, ಅದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಬರ್ತದೆ. ಹೌದು ಹೌದು, ನಾ ಹೇಳಿದೆ ನಿಮಗ್ರೆ, ಕನ್ಫ್ಯೂಸ್ ಒಟ್ಟ ಇರಬಾರ್ದ್ರಿ. ಸೆಕೆಂಡ್ ವಿಡಿಯೋದಾಗ ಹೇಳಿ, ಐ ಥಿಂಕ್ ಸೆಕೆಂಡ್ ಆರ್ ಥರ್ಡ್ ವಿಡಿಯೋದಾಗ ಹೇಳಿ ನಾನು. ಫಸ್ಟ್ ವಿಡಿಯೋದೊಳಗ ಏನ್ ಹೇಳಿನಿ? ಟು ಬಿ ವರ್ಬ್ಸ್ ಗಳ ಬಗ್ಗೆ ಹೇಳಿನಿ. ಸೆಕೆಂಡ್ ವಿಡಿಯೋದೊಳಗ ಟು ಹ್ಯಾವ್ ವರ್ಬ್ಸ್ ಬಗ್ಗೆ ಹೇಳಿನಿ. ಅವು ಮೇನ್ ವರ್ಬ್ ಆಗಿ ಯೂಸ್ ಆಗೋದು. ಥರ್ಡ್ ವಿಡಿಯೋದೊಳಗ ಟು ಡೂ ವರ್ಬಿಗೆ ಬರ್ತೀನಲ್ಲ, ಆ ಟು ಡೂ ವರ್ಬ್ನಾಗ ಹೇಳಿನ್ರಿ ನಾನು. ಟು ಬಿ ವರ್ಬ್ಸ್ ಏನ್ ಇರ್ಬೇಕೆಂದು ತೋರಿಸುವುದವಲ್ಲ, ಟು ಹ್ಯಾವ್ ವರ್ಬ್ಸ್ ಏನು ಹೊಂದಿರ್ಬೇಕೆಂದು ತೋರಿಸುವುದವಲ್ಲ, ಅವು ಟು ಡೂ ವರ್ಬ್ನೊಳಗ ಹೆಲ್ಪಿಂಗ್ ವರ್ಬ್ ಆಗಿ ಬರ್ತಾವು. ಹೌದಾ? ಎಲ್ಲಾ ಕಂಟಿನ್ಯೂಸ್ ಟೆನ್ಸಸ್ ನೊಳಗ ಟು ಬಿ ಹೆಲ್ಪಿಂಗ್ ವರ್ಬ್ ಬರ್ತಾವ. ಈಗ ಹಿಂದಿನ ಟೆನ್ಸ್ ನಲ್ಲಿ ನೋಡಿದ್ವಲ್ಲ ನಾವ್ರಿ, ಪಾಸ್ಟ್ ಕಂಟಿನ್ಯೂಸ್ ವಾಸ್ ವೇರ್ ಬಂದ್ರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಯಾಮಿಸ್ ಆರ್ ಬರ್ತಾವ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನಾಗ ಶಾಲ್ ಬಿ, ವಿಲ್ ಬಿ ಬರ್ತಾವ್ರಿ. ಅದೇ ತರಹ ಹೆಂಗ ಕಂಟಿನ್ಯೂಸ್ ಟೆನ್ಸ್ ನೊಳಗ ಟು ಬಿ ಹೆಲ್ಪಿಂಗ್ ವರ್ಬ್ಸ್ ಬಂದು ING ಬಂದವು, ಅದೇ ತರಹ ಪರ್ಫೆಕ್ಟ್ ಟೆನ್ಸ್ ನೊಳಗ ಟು ಹ್ಯಾವ್ ಹೆಲ್ಪಿಂಗ್ ವರ್ಬ್ಸ್ ಬರ್ತಾವ್ರಿ. ಅಂದ್ರ ಪ್ರೆಸೆಂಟ್ ಪರ್ಫೆಕ್ಟ್ ನಾವ್ ಹಿಂದಿನ ವಿಡಿಯೋದಲ್ಲಿ ಕಲ್ತೀವ್ರಿ. ಪ್ರೆಸೆಂಟ್ ಫೋರ್ತ್ ವಿಡಿಯೋದಲ್ಲಿ, ಥರ್ಡ್ ವಿಡಿಯೋದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ನೊಳಗ ಇಲ್ಲೇನ್ ಬರ್ತೈತೆ ಅಂದ್ರೆ ಪ್ರೆಸೆಂಟ್ ಫಾರ್ಮ್ ಆಫ್ ಟು ಹ್ಯಾವ್ ವರ್ಬ್ ಬರ್ತೈತ್ರಿ. ಟು ಹ್ಯಾವ್ ವರ್ಬಿನ ಫಾರ್ಮ್ಸ್ ಗೊತ್ತಿರ್ಬೇಕಲ್ರಿ. ಟು ಹ್ಯಾವ್ ವರ್ಬ್ ಪ್ರೆಸೆಂಟ್ ನೊಳಗ ಹ್ಯಾವ್ ಹ್ಯಾಸ್ ಐತಿ, ಪಾಸ್ಟ್ ನೊಳಗ ಹ್ಯಾಡ್ ಐತಿ, ಫ್ಯೂಚರ್ ನೊಳಗ ಶೆಲ್ ಹ್ಯಾವ್, ವಿಲ್ ಹ್ಯಾವ್ ಐತ್ರಿ.
ಇನ್ನೊಂದ್ಸಲ ಹೇಳೇನು ಪ್ರೆಸೆಂಟ್ ಟು ಹ್ಯಾವ್ ಪ್ರೆಸೆಂಟ್ ಫಾರ್ಮ್ ಹ್ಯಾವ್ ಹ್ಯಾಸ್ ಪಾಸ್ಟ್ ಫಾರ್ಮ್ ಹ್ಯಾಡ್ ಫ್ಯೂಚರ್ ಫಾರ್ಮ್ ಶೆಲ್ ಹ್ಯಾವ್ ವಿಲ್ ಹ್ಯಾವ್ ಇವೇ ಹ್ಯಾವ್ ಹ್ಯಾಸ್ ಹ್ಯಾಡ್ ಶೆಲ್ ಹ್ಯಾವ್ ವಿಲ್ ಹ್ಯಾವ್ಗಳು ಮೂರು ಪರ್ಫೆಕ್ಟ್ ನೊಳಗೆ ಹೆಲ್ಪಿಂಗ್ ವರ್ಬ್ ಆಗಿ ಬರ್ತವೆ. ಪ್ರೆಸೆಂಟ್ ಪರ್ಫೆಕ್ಟ್ ಆಗಿದ್ರೆ ಹ್ಯಾವ್ ಹ್ಯಾಸ್ ಬರ್ತೈತಿ, ಇದು ಪಾಸ್ಟ್ ಪರ್ಫೆಕ್ಟ್ ಅಲ್ಲ ಅದಕ್ಕೆ ಹ್ಯಾಡ್ ಬರ್ತೈತಿ. ನಾಳೆ ಫ್ಯೂಚರ್ ಪರ್ಫೆಕ್ಟ್ ನೊಳಗೆ ಶೆಲ್ ಹ್ಯಾವ್ ವಿಲ್ ಹ್ಯಾವ್ ಬರ್ತೈತಿ. ಸರಿನಾ? ಓಕೆ, ಆ ತರಹ ಮೂರು ಕಂಟಿನ್ಯೂಸ್ ಟೆನ್ಸ್ ನೊಳಗ ಟು ಬಿಗಳು ಹೆಲ್ಪಿಂಗ್ ವರ್ಬ್ ಆಗಿ ಬಂದ್ರೆ ಮೂರು ಪರ್ಫೆಕ್ಟ್ ಟೆನ್ಸಸ್ ನೊಳಗ ಟು ಹ್ಯಾವ್ ಗಳು ಹೆಲ್ಪಿಂಗ್ ವರ್ಬ್ ಆಗಿ ಬರ್ತವೆ. ಪ್ರೆಸೆಂಟ್ ಪರ್ಫೆಕ್ಟ್ ಮಾಡ್ಬೇಕಂದ್ರೆ ಪ್ರೆಸೆಂಟ್ ಹ್ಯಾವ್ದು ರೂಪ ಅಂದ್ರೆ ಹ್ಯಾವ್ ಹ್ಯಾಸ್ ಹಾಕ್ಬೇಕು. ಪಾಸ್ಟ್ ಪರ್ಫೆಕ್ಟ್ ಮಾಡ್ಬೇಕಂತಂದ್ರೆ ಪಾಸ್ಟ್ ಟು ಹ್ಯಾವ್ ಹಾಕ್ಬೇಕು ಅಂದ್ರೆ ಹ್ಯಾಡ್ ಹಾಕ್ಬೇಕು. ಫ್ಯೂಚರ್ ಪರ್ಫೆಕ್ಟ್ ಮಾಡ್ಬೇಕಂದ್ರೆ ಹ್ಯಾವ್ದು ಫ್ಯೂಚರ್ ಫಾರ್ಮ್ ಶೆಲ್ ಹ್ಯಾವ್ ವಿಲ್ ಹ್ಯಾವ್ ಹಾಕ್ಬೇಕು. ಇದು ಪಾಸ್ಟ್ ಪರ್ಫೆಕ್ಟ್ ಅಲ್ಲ, ಯಾವ್ದು ಪಾಸ್ಟ್ ಫಾರ್ಮ್ ಹ್ಯಾಡ್ ಬರ್ತೈತಿ ಇಲ್ಲಿ. ಪ್ರೆಸೆಂಟ್ನಾಗಾದ್ರೆ ಹ್ಯಾವ್ ಹ್ಯಾಸ್ ಸಬ್ಜೆಕ್ಟ್ ನೋಡ್ಕೊಂಡು ಈ ಶೀಟ್ ಬಂದಲ್ಲಿ ಹ್ಯಾಸ್ ಉಳ್ಕದ ಕಡೆ ಹ್ಯಾವ್ ಬರ್ತೈತಿ. ಪಾಸ್ಟ್ ಪರ್ಫೆಕ್ಟ್ ಕೂಡ ಈಜಿನ ರೀ, ಯಾಕಂತ ಕೇಳಿದ್ರೆ ಇರೋದೇ ಒಂದೈತಿ ಹ್ಯಾಡ್, ಏನ್ ಸಬ್ಜೆಕ್ಟ್ ಇದ್ರು ಅದೇ ಹ್ಯಾಡ ಬರ್ತೈತಿ, ಚೇಂಜ್ ಆಗಲ್ಲ. ಆದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಆದ್ರೆ ಏನಾಗ್ತೈತಿ, ಪ್ರೆಸೆಂಟ್ ಪರ್ಫೆಕ್ಟ್ ಆದ್ರ ಸಬ್ಜೆಕ್ಟ್ ನೋಡ್ಕೊಂಡು ಹ್ಯಾವ್ ಹ್ಯಾಸ್ ಚೇಂಜ್ ಆಗ್ತೈತಿ. ಐ ಹ್ಯಾವ್ ಈಟನ್, ವಿ ಹ್ಯಾವ್ ಈಟನ್, ಯು ಹ್ಯಾವ್ ಈಟನ್, ಯು ಹ್ಯಾವ್ ಈಟನ್ ಪ್ರೆಸೆಂಟ್ ಪರ್ಫೆಕ್ಟ್ ಹೇಳಕತ್ತಿದ್ದು. ಐ ಹ್ಯಾವ್ ಈಟನ್, ವಿ ಹ್ಯಾವ್ ಈಟನ್, ಯು ಹ್ಯಾವ್ ಈಟನ್, ಯು ಹ್ಯಾವ್ ಈಟನ್, he has eaten, she has eaten ಅಂತ ಆಗುತ್ತೆ. it has eaten ಆಗುತ್ತೆ, they have eaten ಆಗುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಆದ್ರೆ. ಪಾಸ್ಟ್ ಪರ್ಫೆಕ್ಟ್ ಆದ್ರೆ ಇದೆಲ್ಲ ಏನು ಚೇಂಜಸ್ ಆಗೋದಿಲ್ಲ, ಎಲ್ಲ ಕಡೆ ಒಂದೇ ಬರ್ತೈತಿ, ಅದಕ್ಕೆ ಒಂದೇ ಅದ ನೋಡ್ರಿ ಬ್ರಾಕೆಟ್ ನೊಳಗಿಲ್ಲ. ಏನ್ ಸಬ್ಜೆಕ್ಟ್ ಇದ್ರು ಹ್ಯಾಡ ಬರ್ತೈತಿ. ಇನ್ನು ವರ್ಬ್ ಫಾರ್ಮ್ ಬಗ್ಗೆ ಬಂದ್ರೆ ನೋಡಿದ್ರೆ ವಿದ್ಯಾರ್ಥಿಗಳೇ ಕಂಟಿನ್ಯೂಸ್ ಟೆನ್ಸ್ ನಾಗ ING ಬರ್ತೈತ್ರಿ, ಪರ್ಫೆಕ್ಟ್ ನಾಗ ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು. ಆಮೇಲೆ ಒಂದು ಪರ್ಫೆಕ್ಟ್ ಟೆನ್ಸ್ ಅನ್ನ ಇನ್ನೊಂದು ಪರ್ಫೆಕ್ಟ್ ಜೊತೆ ಕಂಪೇರ್ ಮಾಡ್ಬೇಕ್ರಿ ನಾವು. ಪ್ರೆಸೆಂಟ್ ಪರ್ಫೆಕ್ಟ್ ಆಗಿದ್ರೆ ಹ್ಯಾವ್ ಹ್ಯಾಸ್ ಬಂದು ಪಾಸ್ಟ್ ಪಾರ್ಟಿಸಿಪಲ್ ಬರ್ತೈತಿ, ಐ ಹ್ಯಾವ್ ಈಟನ್ ಆಗ್ತೈತಿ. ಪ್ರೆಸೆಂಟ್ ಪರ್ಫೆಕ್ಟ್ ಆಗಿದ್ರೆ ಐ ಹ್ಯಾವ್ ಈಟನ್ ಆಗ್ತೈತಿ ಪ್ರೆಸೆಂಟ್ ಪರ್ಫೆಕ್ಟ್ ಆದ್ರೆ. ಪಾಸ್ಟ್ ಪರ್ಫೆಕ್ಟ್ ಆದ್ರೆ ಹ್ಯಾಡ್ ಈಟನ್ ಆಗ್ತೈತಿ. ಅಂದ್ರೆ ಮೂರು ಪರ್ಫೆಕ್ಟ್ ಟೆನ್ಸಸ್ ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಮೂರು ಪರ್ಫೆಕ್ಟ್ ಟೆನ್ಸಸ್ ನಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಬರ್ತೈತಿ, ಈಟನ್ ಈಟನ್ ಈಟನ್. ಒಂದು ಇದು ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಅಂತ ಗೊತ್ತಾಗೋದು ಅಲ್ಲಿರುವಂತ ಹೆಲ್ಪಿಂಗ್ ವರ್ಬ್ ಮೇಲೆ ಎಂದರೆ. ಹೆಲ್ಪಿಂಗ್ ವರ್ಬ್ ಹ್ಯಾವ್ ಹ್ಯಾಸ್ ಪ್ರೆಸೆಂಟ್ ಫಾರ್ಮ್ ಬಂತು ಪ್ರೆಸೆಂಟ್ ಪರ್ಫೆಕ್ಟ್ ಆಗ್ತತಿ, ಹ್ಯಾಡ್ ಪಾಸ್ಟ್ ಫಾರ್ಮ್ ಬಂತಂದ್ರೆ ಪಾಸ್ಟ್ ಪರ್ಫೆಕ್ಟ್ ಆಗ್ತತಿ, ಫ್ಯೂಚರ್ ಫಾರ್ಮ್ ಅದಾವಲ್ಲ ಹ್ಯಾವ್ದು ಶೆಲ್ ಹ್ಯಾವ್ ವಿಲ್ ಹ್ಯಾವ್ ಬಂದ್ರೆ ಫ್ಯೂಚರ್ ಪರ್ಫೆಕ್ಟ್ ಆಗ್ತತಿ. ಆದ್ರೆ ಇದು ಪಾಸ್ಟ್ ಪಾರ್ಟಿಸಿಪಲ್ ಮಾತ್ರ ಮೂರು ಪರ್ಫೆಕ್ಟ್ ಟೆನ್ಸಸ್ ನಲ್ಲಿ ಕಾನ್ಸ್ಟಂಟ್ ಇರ್ತತಿ, ಕಾಮನ್ ಇರ್ತತಿ, ಚೇಂಜ್ ಆಗೋದಿಲ್ಲ. ಹಿಂದೆ ಹೇಳಿದ್ನಲ್ಲ ಕಂಟಿನ್ಯೂಸ್ ಟೆನ್ಸ್ ನೊಳಗ ಏನ್ ಹೇಳಿದೆ ಅಂತಂದ್ರೆ ಇಲ್ಲಿ ಯಾಮಿಜಾರ್ ಹಾಕಿದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಆಗ್ತತಿ, ವಾಜ್ವಾರ್ ಹಾಕಿದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ತತಿ, ಶಾಲ್ ಬಿ ವಿಲ್ ಬಿ ಹಾಕಿದ್ರೆ ಫ್ಯೂಚರ್ ಕಂಟಿನ್ಯೂಸ್ ಆಗ್ತತಿ, ING ಫಾರ್ಮ್ ಸೇಮ್ ಇರ್ತತಿ. ಅದೇ ತರ ವಿದ್ಯಾರ್ಥಿಗಳೇ ಹ್ಯಾವ್ ಹ್ಯಾಸ್ ಹಾಕಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಆಗ್ತತಿ, ಹ್ಯಾಡ್ ಹಾಕಿದ್ರೆ ಪಾಸ್ಟ್ ಪರ್ಫೆಕ್ಟ್ ಆಗ್ತತಿ, ಶೆಲ್ ಹ್ಯಾವ್ ವಿಲ್ ಹ್ಯಾವ್ ಹಾಕಿದ್ರೆ ಫ್ಯೂಚರ್ ಪರ್ಫೆಕ್ಟ್ ಆಗ್ತತಿ. ಆದ್ರೆ ಮುಂದೆ ವರ್ಬ್ ಫಾರ್ಮ್ ಪಾಸ್ಟ್ ಪಾರ್ಟಿಸಿಪಲ್ ಕಾನ್ಸ್ಟಂಟ್ ಇರ್ತೈತ್ರಿ. ಜಸ್ಟ್ ಬೈ ಚೇಂಜಿಂಗ್ ಹೆಲ್ಪಿಂಗ್ ವರ್ಬ್ one tense can be changed into another. I have eaten ಇದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಮಾಡ್ರಂದ್ರೆ I had eaten ಐತಿ, ಸಾರಿ I had eaten ಐತಿ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಮಾಡಿದ್ರೆ I have eaten ಆಗ್ತತಿ. ಫ್ಯೂಚರ್ ಪರ್ಫೆಕ್ಟ್ ಮಾಡು ಅಂತಂದ್ರೆ I shall have eaten ಆಗ್ತತಿ. ಹೀಗಾಗಿ ಒಂದಕ್ಕೊಂದು ಸಿಮಿಲರ್ ಇರೋದ್ರಿಂದ ನಮಗೆ ಟೆನ್ಸ್ ಕಲಿಯಲಿಕ್ಕೆ ನಮಗೆ ಹೆಲ್ಪ್ ಆಗ್ತೈತಿ. ಟೆನ್ಸ್ ಕಲಿಯೋದು ಯಾಕೆ ಈಜಿ ಅಂತಂದ್ರೆ ಮೂರು ಕಂಟಿನ್ಯೂಸ್ ಟೆನ್ಸ್ ಒಂದೇ ತರ ಇದ್ದಾವೆ, ಸ್ವಲ್ಪ ಹೆಲ್ಪಿಂಗ್ ವರ್ಬ್ ಅಷ್ಟೇ ಚೇಂಜ್ ಆಗ್ತವೆ. ಮೂರು ಪರ್ಫೆಕ್ಟ್ ಒಂದೇ ತರ ಇದ್ದಾವೆ, ಸ್ವಲ್ಪ ಹೆಲ್ಪಿಂಗ್ ವರ್ಬ್ ಅಷ್ಟೇ ಚೇಂಜ್ ಆಗ್ತಾವ್ರೆ. ಮತ್ತೆ ಮುಂದೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೋಗ್ತೀವಲ್ಲ ಅವು ಕೂಡ ಅಷ್ಟೇ ರೀ. ಮೂರು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಂದಕ್ಕೆ ಒಂದು ಸಾಮ್ಯತೆ ಬಹಳ ಇರ್ತವೆ, ಡಿಫರೆನ್ಸ್ ಸ್ವಲ್ಪ ಇರ್ತವೆ. ಅದು ವಾಟ್ ಸಿಮಿಲಾರಿಟಿ ಇಸ್ ದೇರ್, ವಾಟ್ ಡಿಫರೆಂಟ್ ಕಾಂಟ್ರಾಸ್ಟ್, ವಾಟ್ ಡಿಫರೆನ್ಸ್ ಇಸ್ ದೇರ್, ನಾವು ಅದನ್ನ ಕ್ಲಿಯರ್ ಆಗಿ ತಿಳ್ಕೊಬೇಕಾಗ್ತದೆ. ಇದು ಪ್ರೆಸೆಂಟ್ ಪಾಸ್ಟ್ ಪರ್ಫೆಕ್ಟ್ ಒಳಗೆ ಹೇಗೆ ಬರ್ತೈತಿ, ಹ್ಯಾಡ್ ಬರ್ತೈತಿ, ಹ್ಯಾಡ್ ಬಂದು ಪಾಸ್ಟ್ ಪಾರ್ಟಿಸಿಪಲ್ ಹಾಕಬೇಕು. ಓಕೆ ಫ್ರೆಂಡ್ಸ್, ಸಬ್ಜೆಕ್ಟ್ ಆಕ್ಸಿಲರಿ ಹ್ಯಾಡ್ ಬರ್ತೈತಿ, ಪಾಸ್ಟ್ ಪಾರ್ಟಿಸಿಪಲ್ ಹಾಕಿದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗ್ತೈತಿ. ಐ ಹ್ಯಾಡ್ ಈಟನ್, ನಿನಗೆ ಇದು ವರ್ಬ್ ಬೇರೆ ಬೇರೆ ಎಲ್ಲ ಹಾಕ್ಬೋದಲ್ಲ. ಐ ಹ್ಯಾಡ್ ಡ್ರಂಕ್, ವಿ ಹ್ಯಾಡ್ ಡ್ರಂಕ್ ಹಿಂಗೆಲ್ಲ ಯೂಸ್ ಮಾಡ್ಬೋದು. ಐ ಹ್ಯಾಡ್ ರಿಟನ್, ವಿ ಹ್ಯಾಡ್ ರಿಟನ್, ಐ ಹ್ಯಾಡ್ ಗಿವನ್, ವಿ ಹ್ಯಾಡ್ ಗಿವನ್, ಐ ಹ್ಯಾಡ್ ಆನ್ಸರ್ಡ್, ವಿ ಹ್ಯಾಡ್ ಆನ್ಸರ್ಡ್, ಐ ಹ್ಯಾಡ್ ಕ್ವೆಶ್ಚನ್ಡ್, ವಿ ಹ್ಯಾಡ್ ಕ್ವೆಶ್ಚನ್ಡ್. ಇವೆಲ್ಲ ಬೇರೆ ಬೇರೆ ವರ್ಬ್ಗಳನ್ನ ಹಾಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ಬೇಕ್ರಿ.
ಥಿಯರಿ ಗೊತ್ತಾಯ್ತ್ರಿ ಹೆಂಗ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮಾಡ್ಬೇಕಂತೇಳಿ. ಸರ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹೇಗೆ ಮಾಡ್ತೀವ್ರಿ ವಿದ್ಯಾರ್ಥಿಗಳಂದ್ರೆ ಸಬ್ಜೆಕ್ಟ್ ಹಾಕ್ಬೇಕು, ಪಾಸ್ಟ್ ಟು ಹ್ಯಾವ್ ಹರ್ಬ್ ಹ್ಯಾಡ್ ಹಾಕ್ಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ಬೇಕು. ನೀವೇನ್ ಹರ್ಬ್ ಹಾಕ್ಬೇಕಂತೀರಿ ಅದ್ರ ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ಬಿಟ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗ್ತದೆ. ನಿಮ್ಗೆ ಯಾವ್ಯಾವ ಹರ್ಬ್ ಯೂಸ್ ಮಾಡ್ಬೇಕು ನೋಡು, ಹ್ಯಾಡ್ ಹಾಕೊಂಡು ಹ್ಯಾಡ್ ಹಾಕ್ಬಿಟ್ಟು ಏನ್ ಮಾಡ್ಕೋಬೇಕು, ಆ ಹರ್ಬಿಂದು ಪಾಸ್ಟ್ ಪಾರ್ಟಿಸಿಪಲ್ ಹಾಕೋಬೇಕು ಅಷ್ಟೇ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗ್ತದೆ. I had eaten, we had eaten. Time and tense ಆಮೇಲೆ ಹೇಳ್ತೇನೆ. You had eaten, you had eaten. He had eaten, she had eaten, it had eaten, they had eaten. Some examples ನೋಡೋಣ. I had drunk, past participle ಆಯ್ತಲ್ರಿ. You had sung, past participle ಸಿಂಗದ್ದು. Anant Kumar had written, past participle of write. The boy had bought, past participle of buy. The boys had bought, past participle of buy. ಎಲ್ಲ ಹ್ಯಾಡ್ ಅಂತೂ ಚೇಂಜ್ ಆಗಲ್ಲ ರೀ, ಏನೇ ಸಬ್ಜೆಕ್ಟ್ ಇದ್ರು ಒಂದೇ ಇರ್ತದೆ. ಇಲ್ಲಿ ನೋಡಿವಲ್ಲ ನಾವು ಹ್ಯಾಡ್ ಒಂದೇ ಇರ್ತದೆ, ಆದ್ರೆ ನೀವೇನ್ ಯೂಸ್ ಮಾಡ್ಬೇಕಾದಂತ ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ ನಿಮ್ಗೆ ಗೊತ್ತಿರಬೇಕು. ಪಾಸ್ಟ್ ಪಾರ್ಟಿಸಿಪಲ್ಸ್ ಎರಡು ತರ ಅದಾವಲ್ಲ ವಿದ್ಯಾರ್ಥಿಗಳೇ, ರೆಗ್ಯುಲರ್ ಇರ್ರೆಗ್ಯುಲರ್ ಅಂತೇಳಿ. ಈಗ ವಾಂಟ್ ವಾಂಟೆಡ್ ವಾಂಟೆಡ್, ಕ್ಲೋಸ್ ಕ್ಲೋಸ್ ಕ್ಲೋಸ್ಡ್, ವಾಕ್ ವಾಕ್ಡ್ ವಾಕ್ಡ್, ಕ್ಲೋಸ್ ಕ್ಲೋಸ್ ಕ್ಲೋಸ್ಡ್. ಈ ವರ್ಬ್ಗಳಿಗೆ ಪಾಸ್ಟ್ ಪಾರ್ಟಿಸಿಪಲ್ ಮಾಡ್ಕೋಬೇಕಾದ್ರೆ ಇ ಡಿ ಆರ್ ಡಿ ಹಚ್ಚಿ ಪಾಸ್ಟ್ ಪಾರ್ಟಿಸಿಪಲ್ ಮಾಡ್ಕೊಂಡ್ಬಿಡ್ತೀವಿ. ಇವಕ್ಕ ರೆಗ್ಯುಲರ್ ಹರ್ಬ್ಸ್ ಅಂತ ಕರೀತಾರೆ. ಇನ್ನು ಕೆಲವು ಹರ್ಬ್ಸ್ ಅದಾವಲ್ಲ ಅವಕ್ಕೆ ಡಿ ಹಚ್ಚಿದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಆಗೋದಿಲ್ಲ, ಅವಕ್ಕೆ ಇರ್ರೆಗ್ಯುಲರ್ ಹರ್ಬ್ಸ್ ಅಂತ ಕರೀತಾರೆ. ಆ ಇರ್ರೆಗ್ಯುಲರ್ ಹರ್ಬ್ಸ್ ಗಳು ನಾವು ಬಾಹ್ಯಾಟ್ ಮಾಡ್ಬೇಕಾಗ್ತೈತಿ ವಿದ್ಯಾರ್ಥಿಗಳೇ. ಪ್ರತಿಯೊಂದು ಹರ್ಬ್ ನೀವು ಯೂಸ್ ಮಾಡ್ತಕ್ಕಂಥ ಪ್ರತಿಯೊಂದು ಹರ್ಬಿಂದು ಏನ್ ಮಾಡ್ಕೋಬೇಕಂತಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ನಿಮಗೆ ಗೊತ್ತಿರ್ಬೇಕಾಗ್ತೈತಿ. ಒಂದು ವಿಡಿಯೋದೊಳಗ ನಾನು ಈ ವಿಡಿಯೋದಲ್ಲಿ ಹಾಕಿನೋ, ಈ ವಿಡಿಯೋದಲ್ಲ ಈ ಚಾನಲ್ದಲ್ಲಿ ಹಾಕಿನೋ ಏನೋ ಇನ್ನು ಒಂದು ಚಾನಲ್ದಲ್ಲಿ ಹಾಕಿಲೋ ನನಗೊಂದು ಸ್ವಲ್ಪ ನೆನಪು ಬರ್ತಾ ಇಲ್ಲ. ಒಂದು ಚಾನಲ್ದೊಳಗ ನಾನು ಹಾಕಿನಿ ಫ್ರೆಂಡ್ಸ್, ಏನಂತಂದ್ರೆ ಈ ಪಾಸ್ಟ್ ಪಾರ್ಟಿಸಿಪಲ್ಸ್ ಅದಾವಲ್ಲ ಇವುಗಳನ್ನ ಒಂದು ಹಾಕಿನಿ, ಇರ್ರೆಗ್ಯುಲರ್ ಪಾಸ್ಟ್ ಪಾರ್ಟಿಸಿಪಲ್ಸ್. ಇರ್ರೆಗ್ಯುಲರ್ ಪಾಸ್ಟ್ ಪಾರ್ಟಿಸಿಪಲ್ಸ್ ಒಂದು ಚಾನಲ್ದೊಳಗೆ ಹಾಕಿನಿ. ನನಗೆ ಸ್ವಲ್ಪ ನೆನಪಿಲ್ಲ ಇದ್ರೊಳಗೆ ಹಾಕಿನೋ ಅದ್ರೊಳಗೆ ಹಾಕಿನೋ ಅಂತ ತಿಳ್ಕೊಂಡು ನೀವೇನ್ ಮಾಡ್ಬೋದು ಅಂತಂದ್ರೆ ನಂದು 2 ಚಾನಲ್ನ ನೋಡ್ಕೊಳ್ರಿ ನೀವು. ಇದು ಏನದಲ್ಲ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಅಂತದ. ಇನ್ನೊಂದು 7 ಕೋಟಿ ELU ವೈ ಬರೋದಲ್ರಿ, ELU KOTI 7 ಕೋಟಿ ಇಂಗ್ಲಿಷ್ ಅಕಾಡೆಮಿ ಅಂತ ಐತಿ. 2 ಚಾನಲ್ ಓಪನ್ ಮಾಡಿ ನೋಡ್ರಿ. ಒಂದ್ ಕಡೆ ಏನೋ ಇರ್ರೆಗ್ಯುಲರ್ ಹರ್ಬ್ಸ್ ಅಂತ ತಿಳ್ಕೊಂಡು ಹಾಕಿನ್ರಿ, ಬಟ್ ಅದು ನಂದು ಫಸ್ಟ್ ಆರ್ ಸೆಕೆಂಡ್ ವಿಡಿಯೋ ಆದ್ದರಿಂದ ಅದನ್ನ ಪಿಕ್ಚರ್ ಕಾಣಿಸಿಲ್ಲ ನನಗೆ, ಜಸ್ಟ್ ಆಡಿಬಲ್ ಮಾಡಿನಷ್ಟೇ, ವಿಸಿಬಲ್ ಇಲ್ಲ ಅದು. ಬಿಗಿನರ್ ಪೆನ್. ನೀವು ಎಲ್ಲರ ಇನ್ನೂ ಸ್ವಲ್ಪ ನೋಡ್ತೀನಿ ಅದನ್ನ, ಎಲ್ಲ ಸ್ವಲ್ಪ ಪಿಕ್ಚರ್ ಹಾಕೋದಾದ್ರೆ ಹಾಕ್ತೇನೆ ನಂತರ. ಈ ತರ ಏನ್ ಮಾಡ್ಕೋಬೇಕು, ಒಂದ್ ಸ್ವಲ್ಪ ಪಾಸ್ಟ್ ಪಾರ್ಟಿಸಿಪಲ್ಸ್ ನೀವು ಬಾಹ್ಯಾಟ್ ಮಾಡ್ಬೇಕಾಗ್ತತ್ರಿ ಅವನ್ನ. ಹೌದೌದೌದು, ಒಂದು 1 or 2 hours ಅಂತದ ಪರ್ಫೆಕ್ಟ್. ಒಂದು ಅಪ್ರಾಕ್ಸಿಮೇಟ್ಲಿ 200 ವಿಲ್ ಬಿ ದೇರ್, 200 ವರ್ಡ್ಸ್ ವಿಲ್ ಬಿ ದೇರ್. ಅವೆಲ್ಲ ವರ್ಡ್ಸ್ ನೀವು ಬಾಹ್ಯಾಟ್ ಮಾಡ್ಬೇಕಾಗ್ತೈತಿ. ಅರೈಸ್, ಅರೋಸ್, ಅರೈಸ್ ಅನ್ನು ಅವು ಬೇಕ್ರಿ. ನಾನು ಬಿಗಿನರ್ಸ್ಗೆಲ್ಲ ಹೇಳಕತ್ತೀನಿ ಸ್ಟೂಡೆಂಟ್ಸ್, ಹಾಗೇನು ತಪ್ಪು ಭಾವಿಸ್ಬೇಡ್ರಿ. ಬಿಗಿನರ್ಸ್ಗೆ ಮತ್ತೆ ಎಲ್ಲಾ ತರ ವಿದ್ಯಾರ್ಥಿಗಳು ನೋಡ್ತಿರ್ತಾರಲ್ಲ, ಕೆಲವು ಜನ ಸ್ವಲ್ಪ ಇದು ದೊಡ್ಡವರು ನೋಡ್ತಿರ್ತಾರೆ ಸರ್, ಹಾಗೇನೋ ತಿಳ್ಕೊಬೇಡ್ರಿ ನೀವು. ನಾನು ಹೇಳ್ತಾ ಇರೋದು, ನಾನು ಕಲಿಸುವಲ್ಲಿ ಯಾವ ಕ್ರಮಗಳನ್ನ ನೀವು ವಿದ್ಯಾರ್ಥಿಗಳು ಪಾಲಿಸ್ಬೇಕು ಅನ್ನೋದನ್ನ ನಾ ಹೇಳ್ತಿರ್ತೇನೆ ಅಷ್ಟೇ, ಅನ್ಯತಾ ಏನು ಭಾವಿಸ್ಬೇಡ್ರಿ. ನಾನಂತೂ ನಿಮ್ಮನ್ನೆಲ್ಲ ನನ್ನ ವಿದ್ಯಾರ್ಥಿಗಳಂತ ಲೆಕ್ಕದೊಳಗೆ ಇಟ್ಕೊಂಡು ಮಾತಾಡ್ತಿರ್ತೀನಿ. ಹಾಗೇನಾದ್ರೂ ತಾವು ದೊಡ್ಡವರಿದ್ದೀರಂದ್ರೆ ತಪ್ಪು ತಿಳಿಯಬೇಡಿ ದಯವಿಟ್ಟು. ಎಲ್ಲರೂ ನೋಡ್ತಿರ್ತೀರ, ನಾನು ಕ್ಲಾಸ್ ರೂಮ್ನಲ್ಲಿ ನನಗೆ ವಿದ್ಯಾರ್ಥಿಗಳಿಗೆ ನಾವು ಆತ್ಮೀಯತೆಯಿಂದ ನೀನು ಹಿಂಗತೆ ಅಂತಿರ್ತೀವಿ, ಹಾಗೆಲ್ಲ ದಯಮಾಡ್ತಾವೇನೋ ಅನ್ಯತಾ ಭಾವಿಸಬಾರ್ದು ಅಂತ ವಿನಂತಿ ಮಾಡ್ಕೊತೀನಿ. ತಾವು ಮುಂದೊಂದ್ಸಾರಿ ದೊಡ್ಡ ವಿದ್ಯಾರ್ಥಿಗಳು ಇರ್ತೀರಿ, ದೊಡ್ಡ ಕ್ಲಾಸ್ನವರು, ಒಂದ್ಸಾರಿ ಸ್ವಲ್ಪ ದೊಡ್ಡವರು ಇರ್ತೀರಿ. ಹಾಗೇನೋ ನಾನು ನನ್ನ ವಿದ್ಯಾರ್ಥಿ ಮಾತಾಡ್ಲಿಕ್ಕತ್ತೀನಿ ಅಂತ ತಿಳ್ಕೊಂಬೇಡಿ ವಿದ್ಯಾರ್ಥಿಗಳು. ನಾನು ಬಹಳ ಸ್ವಲ್ಪ ಆತ್ಮೀಯವಾಗಿ ಮಾತಾಡ್ತಿರ್ತೀನಿ. ಗೊತ್ತದ ನಿಮ್ಗೆ, ಇನ್ಫಾರ್ಮಲ್ ಲ್ಯಾಂಗ್ವೇಜ್ ಅದು ಸ್ವಲ್ಪ ಆತ್ಮೀಯವಾಗಿ. ನಾವು ಯಾವಾಗ ಏಕವಚನದಾಗ ಮಾತಾಡ್ತಿರ್ತೀವಿ ಅಂತಂದ್ರೆ ಒಂದು ಅಗೌರವ ತೋರ್ಸಕ್ಕ, ಇನ್ನೊಂದು ಆತ್ಮೀಯತೆ ತೋರ್ಸಕ್ಕ. ವಿದ್ಯಾರ್ಥಿಗಳು ನಾನೊಂದು ಸಾರಿ ನೀನು ಅಂತೇಳಿ
ನಮಗೆ ನಾನು ಮಾತಾಡ್ತಿರ್ತೀನಿ, ನಾನು ಆತ್ಮೀಯತೆಯಿಂದ ಮಾತಾಡ್ತೀನಿ, ದಯಮಾಡಿ ಅನ್ಯತಾ ಭಾವಿಸಬೇಡಿ. ನಾನು ನನ್ನ ವಿದ್ಯಾರ್ಥಿಗಳಿಗೆ ಮಾತಾಡ್ಲಿಕ್ಕತ್ತೇನೆ ಅನ್ನುವಂಥ ಭಾವನೆ ನನಗೆ ಬಂದ್ಬಿಡ್ತದ. ಹೀಗಾಗಿ ನೀನು ಹೀಗೆ ಮಾಡು, ನೀನು ಹಾಗೆ ಮಾಡು ಅಂತಿರ್ತೇನೆ. ದಯಮಾಡಿ ತಪ್ಪು ತಿಳಿಯಬೇಡ. ನನ್ನ ವಿಡಿಯೋದಲ್ಲಿ ಹಂಗೆ ಬರ್ತದ ಶಬ್ದ, ನಾನೇನು ಮಾಡಲಿ ಹೇಳಿ, ಬಹುತೇಕ ನನ್ನ ಸಮಯವನ್ನು ಕಲಿಸೋದ್ರಲ್ಲಿ ಕಳೀತೆ ನಾನು. ಹೀಗಾಗಿ ಒಂದು ಸ್ವಲ್ಪ ನನ್ನ ವಿದ್ಯಾರ್ಥಿಗಳ ಜೊತೆಗೆ ನಾನು ಸ್ವಲ್ಪ ಆತ್ಮೀಯವಾಗಿ ಇರ್ತೇನೆ ರೀ. ಸ್ವತಃ ನನ್ನ ಮಕ್ಕಳಂತನ ನಾನು ಟ್ರೀಟ್ ಮಾಡ್ತೀನಿ ಆತ್ಮೀಯ. ನನ್ನ ಮಕ್ಕಳಿಗೆ ನಾನೆಲ್ಲ ನೀವು ಅನ್ನೋದಿಲ್ಲ, ನೀನೇ ಅಂತೀನಿ. ನನ್ನ ಮಕ್ಕಳು ದೊಡ್ಡವರಿದ್ದಾರೆ, ಇಬ್ಬರು MBBS ಒಬ್ಬರಿದ್ದಾನೆ, ಒಬ್ಬ BMS ಡಾಕ್ಟರ್ ಇದ್ದಾರೆ ನನ್ನ ಮಕ್ಕಳು. ನನಗೆ ಮಕ್ಕಳಲ್ಲ ಅವರು, ಯಾರಿದ್ರೆ ಏನು. ಹಂಗ ನನಗೆ ವಿದ್ಯಾರ್ಥಿಗಳಲ್ಲಿ ನೀವು ದಯಮಾಡಿ ತಪ್ಪು ತಿಳಿಬೇಡ್ರಿ. ಆ ಥರ ಮಾತಾಡ್ತೀನಿ, ಆತ್ಮೀಯತೆ ಅಷ್ಟೇ, ಮತ್ತೇನೂ ಇಲ್ಲ. ಓಕೆ ವಿದ್ಯಾರ್ಥಿಗಳೇ, ಏನು ಮಾಡಬೇಕು ಅಂತಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸು ಈ ಥರ ಮಾಡಬೇಕು. ಒಂಚೂರು ಡಿಸ್ಟರ್ಬೆನ್ಸ್ ಆಯ್ತು ಇವತ್ತು, ಚೂರು ಸೌಂಡ್ ಬರ್ಲಿಕ್ಕತ್ತದ ಆ ಕಡೆ ಈ ಕಡೆ. ಮಾರ್ನಿಂಗ್ ಮಾಡ್ಲಿಕ್ಕತ್ತೀನಿ, ಅರ್ಲಿ ಮಾರ್ನಿಂಗ್ 4 o'clock ಮಾಡ್ತಿರ್ತೀನಿ ಯೂಸ್ವಲಿ ನಾನು ವಿಡಿಯೋ. ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು, ಹಂಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಅಡ್ಡಾಡ್ತಾ ಇರ್ತದೆ, ಆ ರೂಮ್ ಹೋಗಿ ಈ ರೂಮ್ ಹೋಗಿ ಅಂತ ತಿಳ್ಕೊಂಡು. ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ದಯಮಾಡಿ ದಯಮಾಡಿ ಹಾಗೇನು ಇದು ಮಾಡ್ಲತ್ತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿರಿ. ತಪ್ಪುಗಳನ್ನ ಕ್ಷಮಿಸಿ, ತಪ್ಪನ್ನು ಮನ್ನಿಸು. ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ, ಆದಾಗ್ಯೂ ಮಿಸ್ಟೇಕ್ಸ್ ಅಂದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಕಂಪೇರ್ ಮಾಡ್ರಿ ಮಕ್ಕಳೇ, ವಿದ್ಯಾರ್ಥಿಗಳೇ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಜೊತೆಗೆ ಐ ಹ್ಯಾವ್ ಇಟನ್ ಆಗ್ತೈತಿ, ಇದು ಐ ಹ್ಯಾಡ್ ಇಟನ್ ಆಗ್ತೈತಿ. ಫ್ಯೂಚರ್ ಟೆನ್ಸ್ ಒಳಗೆ ಐ ಶಾಲ್ ಹ್ಯಾವ್ ಇಟನ್ ಆಗ್ತೈತಿ. ಓಕೆ, ಎಸ್. ಪರ್ಫೆಕ್ಟ್ ಟೆನ್ಸ್ ಈ ರೀತಿ ಇರ್ತಾವ ನೋಡ್ರಿ. ಅಂದ್ರೆ ಸಬ್ಜೆಕ್ಟ್ ಬರ್ತದ. ನಿನಗ ಆಗಲೇ ಹೇಳಿದ್ನಲ್ಲ, ಕಂಟಿನ್ಯೂಸ್ ಟೆನ್ಸ್ ಮಾಡುವಾಗ ಏನ್ ಮಾಡಿದ್ರಿ ನಾವು ಆಗಲೇ ಇಲ್ಲೇ, ಇದಕ್ಕೆ ಫಿನಿಟ್ ಹೊರಗೆ ಬಂದಿವ್ರಿ. ಏನಿದ್ರು ಹೆಲ್ಪಿಂಗ್ ವರ್ಬ್ಸ್ ಅಷ್ಟೇ ಚೇಂಜ್ ಆಗ್ತಾವ್ರಿ, ಮೇನ್ ವರ್ಬ್ ಚೇಂಜ್ ಆಗೋದಿಲ್ಲ. ಒಂದು ಕಂಟಿನ್ಯೂಸ್ ಟೆನ್ಸ್ ಒಳಗೆ ಹೆಲ್ಪಿಂಗ್ ವರ್ಬ್ ಅಷ್ಟೇ ಚೇಂಜ್ ಆಗ್ತಾವ್ರಿ, ಮೇನ್ ವರ್ಬ್ ಚೇಂಜ್ ಆಗೋದಿಲ್ಲ. ಅದೇ ತರ ಒಂದು ಪರ್ಫೆಕ್ಟ್ ನಾಗೂ ಸಹಿತ ಹೆಲ್ಪಿಂಗ್ ವರ್ಬ್ಸ್ ಅಷ್ಟೇ ಚೇಂಜ್ ಆಗ್ತಾವ್ರಿ. ಈ ಹ್ಯಾಡ್ ಅನ್ನೋದು ಚೇಂಜ್ ಆಗ್ತದೆ. ಪ್ರೆಸೆಂಟ್ ಪರ್ಫೆಕ್ಟ್ ಬೇಕಂದ್ರೆ ಹ್ಯಾವ್ ಮಾಡ್ಕೋತೀವ್ರಿ, ಯಾವ ಹ್ಯಾಸ್. ಫ್ಯೂಚರ್ ಪರ್ಫೆಕ್ಟ್ ಬೇಕಂದ್ರೆ ಶೆಲ್ಲ ವಿಲ್ಲ ಮಾಡ್ಕೋತೀವ್ರಿ. ಆದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಚೇಂಜ್ ಆಗೋದಿಲ್ರಿ. ಆದ್ರಿಂದ ನಾವು ಇಲ್ಲಿ ಸಹಿತ ನಾವು ಫಿನಿಟ್ ವರ್ಬ್ ನಾನ್ ಫಿನಿಟ್ ವರ್ಬ್ ಅಂತ ಹೇಳ್ಬಹುದ್ರಿ. ಈಗೇನೋ ಚೇಂಜ್ ಆಗ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಅದಲ್ಲ, ಯಾಕಂದ್ರೆ ಟೆನ್ಸ್ ಪ್ರಕಾರ ಚೇಂಜ್ ಆಗ್ತೈತಿ ಇದು, ಮತ್ತು ಟೆನ್ಸ್ ಡಿಸೈಡ್ ಮಾಡ್ತಕ್ಕಂಥ ಫ್ಯಾಕ್ಟರ್ ಇದು. ಯಾವ್ದು ಟೆನ್ಸ್ ಡಿಸೈಡ್ ಮಾಡ್ತೈತೆ ಅಂದ್ರೆ ಹೆಲ್ಪಿಂಗ್ ವರ್ಬ್. ಆದ್ರಿಂದ ಈ ಹೆಲ್ಪಿಂಗ್ ವರ್ಬ್ ಏನಂತ, ಯಾವ್ದು ಟೆನ್ಸ್ ಡಿಸೈಡ್ ಮಾಡ್ತಕ್ಕಂಥ ವರ್ಬ್ ಅದಲ್ಲ, ಅದಕ್ಕೆ ಫಿನಿಟ್ ವರ್ಬ್ ಅಂತ ಕರೀತಾರೆ. ಈಗ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ನಾಗ ಬರ್ರಿ, ಅಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಐ ಈಟ್ ಅಂತೈತಿ, ಅದೇ ಫಿನಿಟ್ ವರ್ಬ್ ರೀ. ಸಿಂಪಲ್ ಪಾಸ್ಟ್ ಬಂದ್ರೆ ಐ ಏಟ್ ಅಂತೈತಿ, ಅದೇ ಫಿನಿಟ್ ವರ್ಬ್. ಅಲ್ಲಿ ನಾನ್ ಫಿನಿಟ್ ವರ್ಬ್ ಇರೋದಿಲ್ಲ. ಐ ಈಟ್ ಫಿನಿಟ್ ವರ್ಬ್, ಈಟ್ ಫಿನಿಟ್ ವರ್ಬ್, ಐ ಏಟ್ ಫಿನಿಟ್ ವರ್ಬ್. ಟೆನ್ಸ್ ಡಿಸೈಡ್ ಮಾಡ್ತಕ್ಕಂಥದ್ದು. ಉಳ್ಕದಿನ್ನ ಕಂಟಿನ್ಯೂಸ್ ಟೆನ್ಸ್ನಾಗ ಪರ್ಫೆಕ್ಟ್ ಟೆನ್ಸ್ ಬಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಬರ್ತಾವಲ್ಲ, ಆ ಹೆಲ್ಪಿಂಗ್ ವರ್ಬ್ಸ್ಗಳು ಫಿನಿಟ್ ವರ್ಬ್ ಆಗ್ತವೆ. ಮೇನ್ ವರ್ಬ್ ಏನ್ ಬರ್ತದಲ್ಲ, ಅದು ನಾನ್ ಫಿನಿಟ್ ವರ್ಬ್ ಆಗ್ತದೆ. ಅಂದ್ರೆ 3 ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ING ಫಾರ್ಮ ಇರ್ತದೆ, ಮತ್ತೆ 3 ಪರ್ಫೆಕ್ಟ್ ನಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ ಇರ್ತದಲ್ಲ, ಇವಕ್ಕ ನಾನ್ ಫಿನಿಟ್ ವರ್ಬ್ಸ್ ಅಂತ ಕರೀತಾರ. ಯಾವ ಹ್ಯಾಸ್ ಹಾಕಿದಿ ಪ್ರೆಸೆಂಟ್ ಪರ್ಫೆಕ್ಟ್ ಆಗ್ತತಿ, ಹ್ಯಾಡ್ ಹಾಕಿದಿ ಪಾಸ್ಟ್ ಪರ್ಫೆಕ್ಟ್ ಆಗ್ತತಿ, ಶೆಲ್ಲ ವಿಲ್ಲ ಹಾಕಿದಿ ಅಂತಂದ್ರೆ ಫ್ಯೂಚರ್ ಪರ್ಫೆಕ್ಟ್ ಆಗ್ತೈತಿ. ಆದ್ರೆ ಇಟನ್ ಏನ್ ಚೇಂಜ್ ಆಗೋದಿಲ್ಲ. ಆದ್ರಿಂದ ಇಟನ್ ಇದಕ್ಕೆ ನಾನ್ ಫಿನಿಟ್ ವರ್ಬ್ ಅಂತೀವಿ, ಇದಕ್ಕೆ ಫಿನಿಟ್ ವರ್ಬ್ ಅಂತ ಕರಿತೀವಿ. ಪರ್ಫೆಕ್ಟ್ ಟೆನ್ಸ್ ನಾಗೂ ಹಿಂಗದ. I had eaten, we had eaten, you had eaten, you had eaten, he had eaten, she had eaten, it had eaten, they had eaten. ಓಕೆ, ಏನ್ ಮಾಡೋಣ ಇವಾಗ, ಒಂದಿಷ್ಟು ಎಕ್ಸಾಂಪಲ್ಸ್ ನೋಡಿದ್ವಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತಾ, ಒನ್ಸ್ ಅಗೇನ್ ನೋಡ್ಬೇಕಂತ ಅನ್ಸ್ತದ ನನಗೆ. I had a drunk coffee, you had sung a song, Anant Kumar had written a letter, the boy had bought pens, the boys had bought pens. Shall we go to next tense? Past ನೊಳಗ ಸಿಂಪಲ್ ಪಾಸ್ಟ್ ಮಾಡಿದೀವ್ರಿ. ಸಿಂಪಲ್ ಪಾಸ್ಟ್ ಮಾಡಿದೀವ, ನೆನಪುಳಿತಾ ಇಲ್ಲ ನಿಮಗೆ, ನೋಡ್ಕೊಳ್ಳಿ. ಸಿಂಪಲ್ ಪಾಸ್ಟ್, I ate, we ate, you ate, he ate, she ate, it ate, they ate. Past continuous. I was eating, we were eating, you were eating, he was eating, she was eating, it was eating, they were eating. Past perfect. I had eaten, we had eaten, you had eaten, he had eaten, she had eaten, it had eaten, they had eaten. Past perfect continuous tense ನೋಡ್ರಿ.
ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಕಲಿತಾಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಕಲೀಲಿಕ್ಕೆ ನಮಗೆ ಸಹಾಯ ಆಗ್ತೈತಿ. ಹೇಗೆ ಅಂತ ಕೇಳಿದ್ರೆ ಪಾಸ್ಟ್ ಪರ್ಫೆಕ್ಟ್ ತರಹ ಇಲ್ಲಿ ಕೂಡ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಬರ್ತೈತಿ. ಪಾಸ್ಟ್ ಪರ್ಫೆಕ್ಟ್ ನ ಹ್ಯಾಡ್ ಬಂತಿಲ್ರಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಹ್ಯಾಡ್ ಬರ್ತೈತಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಹ್ಯಾಡ್ ಬರ್ತೈತಿ. ಆಮೇಲೆ ಪಾಸ್ಟ್ ಪರ್ಫೆಕ್ಟ್ ನೊಳಗೆ ಏನಾಗ್ತು ವಿದ್ಯಾರ್ಥಿಗಳೇ, ಹ್ಯಾಡ್ ಬಂದ್ಬಿಟ್ಟು ಪಾಸ್ಟ್ ಪಾರ್ಟಿಸಿಪಲ್ ಬಂದ್ಬಿಡ್ತ್ರಿ. ಇಲ್ಲದ ನೋಡಿ ಪ್ಯಾಟರ್ನ್, ಹ್ಯಾಡ್ ಬರ್ತೈತಿ ಪಾಸ್ಟ್ ಪಾರ್ಟಿಸಿಪಲ್, ಒಂದ್ ಹೆಲ್ಪಿಂಗ್ ವರ್ಬ್ ಬರ್ತೈತಿ, ಹ್ಯಾಡ್ ಪಾಸ್ಟ್ ಪಾರ್ಟಿಸಿಪಲ್ ಬರ್ತೈತಿ ಪಾಸ್ಟ್ ಪರ್ಫೆಕ್ಟ್ ನೊಳಗ. ಮತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನೊಳಗೆ ಹೆಂಗೈತೆ ಅಂತಂದ್ರೆ ಹ್ಯಾಡ್ ಬರ್ತೈತಿ, ಒನ್ ಮೋರ್ ಆಕ್ಸಿಲರಿ ಈಸ್ ದೇರ್, ದಟ್ ಈಸ್ ಬೀನ್. ಪರ್ಫೆಕ್ಟ್ ತರಹ ಹ್ಯಾಡ್ ಬರ್ತೈತಿ, ಮತ್ತೊಂದು ಹೆಲ್ಪಿಂಗ್ ವರ್ಬ್ ಬರ್ತೈತಿ ಬೀನ್ ಅಂತ ಹೇಳಿ. ಮತ್ತೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಾಗ ವರ್ಬ್ ಫಾರ್ಮ್ ಯಾವ್ದು ಯೂಸ್ ಮಾಡಿದ್ವಿ, ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡಿದ್ವಿ. ಆದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನೊಳಗ ಐಎನ್ಜಿ ಫಾರ್ಮ್ ಯೂಸ್ ಮಾಡ್ತೀವಿ. ವಿದ್ಯಾರ್ಥಿಗಳು ಒಂದ್ ನೆನಪಿಸ್ಕೋಬಹುದು ನೀವ್ರಿ, ಐಎನ್ಜಿ ಫಾರ್ಮ್ ಎಲ್ಲಿ ಯೂಸ್ ಮಾಡ್ತೀವಿ ಗೊತ್ತಂದ್ರೆ 3 ಕಂಟಿನ್ಯೂಸ್ ಟೆನ್ಸ್ ನಾಗ ಯೂಸ್ ಮಾಡ್ತೀವ್ರಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಾಗ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಾಗ, ಫ್ಯೂಚರ್ ಕಂಟಿನ್ಯೂಸ್, ಐ ಆಮ್ ರೀಡಿಂಗ್, ಐ ವಾಸ್ ರೀಡಿಂಗ್, ಐ ಶಾಲ್ ಬಿ ರೀಡಿಂಗ್. ಅದೇ ರೀತಿ 3 ಕಂಟಿನ್ಯೂಸ್ ಟೆನ್ಸ್ ನಾಗ ಐಎನ್ಜಿ ಫಾರ್ಮ್ ಬರ್ತೈತಿಲ್ರಿ ವಿದ್ಯಾರ್ಥಿಗಳೇ, 3 ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಾಗೂ ಐಎನ್ಜಿ ನ ಬರ್ತೈತಿ. ಹಾಗಾದ್ರ 12 ಟೆನ್ಸ್ ಗಳದ ಒಟ್ಟು ಟು ಡು ವರ್ಬ್ ನೊಳಗ ಐಎನ್ಜಿ ಫಾರ್ಮ್ 6 ಟೆನ್ಸ್ ನಾಗ ಬರ್ತೈತ್ರಿ. 3 ಕಂಟಿನ್ಯೂಸ್ ಟೆನ್ಸ್ ನಾಗ ಐಎನ್ಜಿ ಫಾರ್ಮ್ ಬರ್ತೈತಿ. ಐ ಆಮ್ ಈಟಿಂಗ್, ಐ ವಾಸ್ ಈಟಿಂಗ್, ಐ ಶಾಲ್ ಬಿ ಈಟಿಂಗ್. 3 ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಾಗೂ ಐಎನ್ಜಿ ನ ಬರ್ತೈತಿ. ಐ ಹ್ಯಾವ್ ಬೀನ್ ಈಟಿಂಗ್. ನೋಡಿ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಒಂದ್ ಸ್ವಲ್ಪ ನೋಡೋಣ ನೋಡ್ರಿ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನೊಳಗ ಯಾವ ಹ್ಯಾಸ್ ಬಂದು ಬೀನ್ ಬಂದು ಐಎನ್ಜಿ ಬರ್ತೈತಿ. ಈಗ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡಕತ್ತೀವಲ್ಲ, ಈ ಹ್ಯಾವ್ ಹ್ಯಾಸ್ ಬದಲಾಗಿ ಹ್ಯಾಡ್ ಹಾಕೊಂಡ್ಬಿಡ್ತೀವಿ ಅಷ್ಟೇ. ಮುಂದೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಷ್ಟೇ ರೀ. ಸಬ್ಜೆಕ್ಟ್ ಬಂತು ಶಲ್ ಹ್ಯಾವ್, ವಿಲ್ ಹ್ಯಾವ್ ಬರ್ತೈತಲ್ಲ. ಟೆನ್ಸ್ ಚೇಂಜ್ ಮಾಡ್ತಕ್ಕಂಥದ್ದಂದ್ರೆ ಇದು ಒಂದೇ ಹೆಲ್ಪಿಂಗ್ ವರ್ಬ್, ಫಿನಿಟ್ ವರ್ಬ್. ಇದು ಬೀನ್ ನಾನ್ ಫಿನಿಟ್ ವರ್ಬ್ ರೀ, ಐಎನ್ಜಿನೂ ನಾನ್ ಫಿನಿಟ್ ವರ್ಬ್ ರೀ. ಐಎನ್ಜಿ 3 ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸೇಮ್ ಇರ್ತದ್ರಿ, ಬೀನು 3 ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸೇಮ್ ಇರ್ತದ್ರಿ. ಹ್ಯಾವ್ ಹ್ಯಾಸ್ ಅಷ್ಟೇ ಚೇಂಜ್ ಆಗ್ತಾವ್ರಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿದ್ರೆ ಹ್ಯಾವ್ ಹ್ಯಾಸ್ ಬರ್ತೈತ್ರಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿದ್ರೆ ನಾವೇನ್ ಸ್ಟಡಿ ಮಾಡಕತ್ತೀವಿ ಈಗ, ಹ್ಯಾಡ್ ಬರ್ತೈತ್ರಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿದ್ರೆ ಶಲ್ಲ ವಿಲ್ ಹ್ಯಾವ್ ಬರ್ತೈತಿ. ಬೀನ್ ಮತ್ತು ಐಎನ್ಜಿ ಫಾರ್ಮ್ ಕಾನ್ಸ್ಟೆಂಟ್ ಇರ್ತೈತ್ರಿ. ವಿದ್ಯಾರ್ಥಿಗಳೇ, now we are studying past perfect continuous tense. Just I compared. ನೋಡಿ past perfect continuous tense subject auxiliary had ಬರ್ತೈತಿ, been ಬರ್ತೈತಿ, ing ಬರ್ತೈತಿ. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ರೆ ಹ್ಯಾವ್ ಬಂದು ಬೀನ್ ಬಂದು ing ಬರ್ತೈತಿ, ಹ್ಯಾವ್ ಹ್ಯಾಸ್ ಬಂದು. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ರೆ ಶಲ್ಲ ವಿಲ್ ಹ್ಯಾವ್ ಬಂದು ಬೀನ್ ಬಂದು ing ಬರ್ತೈತಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಈ ತರ ಇದೆ ನೋಡ್ರಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ನೋಡೋಣ. ಐ ಹ್ಯಾಡ್ ಬೀನ್ ಈಟಿಂಗ್, ವಿ ಹ್ಯಾಡ್ ಬೀನ್ ಈಟಿಂಗ್, ಐಎನ್ಜಿ ಫಾರ್ಮ್ ಬರ್ಬೇಕ್ರಿ. ಐಎನ್ಜಿ ಫಾರ್ಮ್ ಇದು ಮ್ಯಾಕ್ಸಿಮಮ್ ಯೂಸ್ ಆಗ್ತತಿ. ಇಟ್ ಈಸ್ ಯೂಸ್ಡ್ ಇನ್ 6 tenses out of 12. Totally there are 12 tenses in to do verbs. In 6 tenses, all the 3 continuous tenses and all the 3 perfect continuous tenses, this ing form of verb is used. Wonderful. ಮತ್ತೆ ಇದಕ್ಕೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾಕೆ ಅಂತೀವಿ ಅಂತಂದ್ರ, ಇದಕ್ಕೆ ಪರ್ಫೆಕ್ಟ್ ಹಿಂಗತೆ ನಾವು ಏನಾರ ಮಾಡಿ ನೆನಪಿಟ್ಕೊಳ್ಳೋದು ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಇದು ಆಗುತ್ತೆ ಅನ್ಕ ಸ್ವಲ್ಪ ಗ್ರಿಪ್ ಸಿಗಬೇಕಾದ್ರೆ ಒಂದ್ ಸ್ವಲ್ಪ ಏನಾದ್ರೂ ಟ್ರಿಕ್ ಯೂಸ್ ಮಾಡ್ಕೋಬೇಕಲ್ಲ. ಇದಕ್ಕೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಇದು ಪರ್ಫೆಕ್ಟ್ ನಮ್ ಪರ್ಫೆಕ್ಟ್ ಟೆನ್ಸ್ ನೋಡ್ರಿ ಏನ್ ಬಂದತಿಲ್ಲ, ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ನಾಗ ಹ್ಯಾಡ್ ಬಂದತಿಲ್ಲ. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹ್ಯಾಡ್ ಬರ್ತದೆ. ಕಂಟಿನ್ಯೂಸ್ ಟೆನ್ಸ್ ನಾಗ ಐಎನ್ಜಿ ಬರ್ತದಿಲ್ಲ, ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ನಾಗ ಐಎನ್ಜಿ ಬರ್ತದೆ.
ಅಂದ್ರೆ ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಂಗೈತಂದ್ರೆ ಪರ್ಫೆಕ್ಟ್ ತರಹ ಹ್ಯಾಡ್ ಬರ್ತೈತಿ, ಕಂಟಿನ್ಯೂಸ್ ತರಹ ಐಎನ್ಜಿ ಬರ್ತೈತಿ. ಆದ್ದರಿಂದ ಇದಕ್ಕ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತೀವಿ ಅಂತ ಹೇಳಿ. ಅಂದ್ರ ಇದು ಪರ್ಫೆಕ್ಟ್ ಲಕ್ಷಣಗಳನ್ನು ಒಳಗೊಂಡಿದೆ, ಕಂಟಿನ್ಯೂಸ್ ಟೆನ್ಸ್ ಲಕ್ಷಣಗಳನ್ನು ಒಳಗೊಂಡಿದೆ. ಅದಕ್ಕೆ ಇದಕ್ಕ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತೀವಿ. ಪರ್ಫೆಕ್ಟ್ ತರಹ ಹ್ಯಾಡ್ ಬರ್ತೈತಿ, ಕಂಟಿನ್ಯೂಸ್ ತರಹ ಐಎನ್ಜಿ ಬರ್ತೈತಿ. ಅದಕ್ಕೆ ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಹಿಂಗತೆ ಕರಿಬಹುದು ವಿದ್ಯಾರ್ಥಿಗಳು. ಓಕೆ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹಿಂಗತೆ ಇರ್ತದೆ. ಇದು ಕೂಡ ಏನದಲ್ಲ, ಫಸ್ಟ್ ಇದೇನೋ ನಾವು ಒಂದ್ಸಲ ಹೇಳಿನಿ ಈಗಾಗಲೇ ವಿದ್ಯಾರ್ಥಿಗಳು, ಇದೇ ವಿಡಿಯೋದಲ್ಲಿ ಹೇಳಿದ್ದೇನೆ. ಇದು ಒಂದು ಫಸ್ಟ್ ಸಬ್ಜೆಕ್ಟ್ ಮಗ್ಲೇ ಇರ್ತಕ್ಕಂಥದ್ದು ಒಂದು ಆಕ್ಸಿಲರಿ ಅದಲ್ಲ, ಅದು ಮಾತ್ರ ಫಿನಿಟ್ ವರ್ಬ್ ಆಗ್ತೈತ್ರಿ. ಏನಾದ್ರು ಚೇಂಜಸ್ ಸಬ್ಜೆಕ್ಟ್ ಚೇಂಜ್ ಬಂತು ಏನಂತಂದ್ರೆ ಇದಷ್ಟ ಚೇಂಜ್ ಆಗ್ತೈತಿ. ಇದು ಪಾಸ್ಟ್ ಪರ್ಫೆಕ್ಟ್ ನಾಗಂತೂ ಆಗೋದಿಲ್ಲ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಾಗ ಹಿ ಶಿಟ್ ಬಂದಾಗ ಹ್ಯಾಸ್ ಆಗ್ತೈತಿ, ಉಳ್ಕಲ್ ಕಡೆ ಹ್ಯಾವ್ ಇರ್ತೈತಿ. ಏನಾದ್ರೂ ಚೇಂಜಸ್ ಟೆನ್ಸ್ ಪ್ರಕಾರ ಚೇಂಜಸ್, ಸಬ್ಜೆಕ್ಟ್ ಪ್ರಕಾರ ಚೇಂಜ್ ಆಗ್ತದಂದ್ರೆ ಈ ಸಬ್ಜೆಕ್ಟ್ ಬಾಜುಗಿರ್ತಕ್ಕಂಥ ಫಸ್ಟ್ ಆಕ್ಸಿಲ್ ಇರ್ತೈತಲ್ಲ ಅದು ಮಾತ್ರ ಚೇಂಜ್ ಆಗ್ತದ. ಇದ್ರ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ಬೇಕಾಗೈತೆ, ಇದನ್ನ ಹ್ಯಾವ್ ಮಾಡ್ತೀವಿ ಅಷ್ಟೇ. ಎರಡನೇ ಹೆಲ್ಪಿಂಗ್ ವರ್ಬ್ ಅದಲ್ಲ, ಬೀನ್ ಆಗ್ಲಿ ಐಎನ್ಜಿ ಆಗ್ಲಿ ಚೇಂಜ್ ಆಗುದಿಲ್ರಿ, ಚೇಂಜ್ ಆಗ್ಬಾರ್ದ್ರಿ. ಅದಕ್ಕ ಇದು ಫಸ್ಟ್ ಆಕ್ಸಿಲರಿ ಚೇಂಜ್ ಆಗುತ್ತಲ್ಲ, ಟೆನ್ಸ್ ಡಿಸೈಡ್ ಮಾಡ್ತಲ್ಲ, ಇದು ಫಿನಿಟ್ ವರ್ಬ್. ಬೀನ್ ನೋಡಿ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಾಗು ಬೀನ್ ಇರ್ತೈತಿ, ಐಎನ್ಜಿ ಇರ್ತೈತಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಾಗು ಬೀನ್ ಐಎನ್ಜಿ ಇರ್ತೈತಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಾಗು ಬೀನ್ ಐಎನ್ಜಿ ಇರ್ತೈತಿ. ಹಾಗಾದ್ರಿಂದ ಇದು ನಾನ್ ಫಿನಿಟ್ ವರ್ಬ್ ಆಗ್ತೈತಿ. ಐ ಹ್ಯಾಡ್ ಬೀನ್ ಈಟಿಂಗ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಐ ಹ್ಯಾವ್ ಬೀನ್ ಈಟಿಂಗ್. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಐ ಶಾಲ್ ಹ್ಯಾವ್ ಬೀನ್ ಈಟಿಂಗ್. ಬೀನ್ ಈಟಿಂಗ್ ಮೂರು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಕಾಮನ್ ಇರೋದ್ರಿಂದ ಇದು ನಾನ್ ಫಿನಿಟ್ ವರ್ಬ್. ಹ್ಯಾಡ್, ಹ್ಯಾವ್, ಹ್ಯಾಸ್, ಶಲ್ಲ, ವಿಲ್ ಹ್ಯಾವ್ ಇದು ಟೆನ್ಸ್ ಚೇಂಜ್ ಮಾಡೋದ್ರಿಂದ ಇದು ಫಿನಿಟ್ ವರ್ಬ್. ಒಂದು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇನ್ನೂ ಎರಡು ಪರ್ಫೆಕ್ಟ್ ಕಂಟಿನ್ಯೂಸ್ ತರಹನ ಇರ್ತೈತಿ, ಲಿಟಲ್ ಬಿಟ್ ಚೇಂಜ್ ಇರ್ತೈತಿ. ಫಸ್ಟ್ ಆಕ್ಸಿಲರಿ ಮಾತ್ರ ಚೇಂಜ್ ಇರ್ತೈತಿ. ಒಂದು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನೀವು ಕಲಿತ್ರಿ ಅಂತಂದ್ರೆ ಉಳಿದ ಎರಡು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಕಲಿಲಿಕ್ಕೆ ನಿಮಗೆ ಈಜಿ ಆಗ್ತೈತ್ರಿ. ಅದಕ್ಕೆ ಫಸ್ಟ್ ಥರ್ಡ್ ವಿಡಿಯೋದಲ್ಲಿ ಮಾಡಿ ನಾನು ನಾಲ್ಕು ರೀ, ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡೇನಿ. ಅವುಗಳನ್ನ ನೀವು ಪಾಸ್ಟ್ ನಾಗೂ ಕಂಪೇರ್ ಮಾಡ್ಕೋಬಹುದ್ರಿ. ಒಂದು ಸಿಂಪಲ್ ಪ್ರೆಸೆಂಟ್ ತಂದು ಸಿಂಪಲ್ ಪಾಸ್ಟ್ ಕಂಪೇರ್ ಮಾಡ್ಕೊಡ್ರಿ, ಅದನ್ನ ತಂದು ಸಿಂಪಲ್ ಫ್ಯೂಚರ್ ಕಂಪೇರ್ ಮಾಡ್ಕೊಡ್ರಿ. ಪ್ರೆಸೆಂಟ್ ಕಂಟಿನ್ಯೂಸ್ ತಂದು ಪಾಸ್ಟ್ ಕಂಟಿನ್ಯೂಸ್ ಮತ್ತು ಫ್ಯೂಚರ್ ಕಂಟಿನ್ಯೂಸ್ ಕಂಪೇರ್ ಮಾಡ್ಕೊಡ್ರಿ. ಪ್ರೆಸೆಂಟ್ ಪರ್ಫೆಕ್ಟ್ ತಂದು ಪಾಸ್ಟ್ ಪರ್ಫೆಕ್ಟ್ ಫ್ಯೂಚರ್ ಪರ್ಫೆಕ್ಟ್ ಕಂಪೇರ್ ಮಾಡ್ಕೊಡ್ರಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ತಂದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಕಂಪೇರ್ ಮಾಡ್ಕೊಡ್ರಿ. ನೋಟ್ಬುಕ್ ದಲ್ಲಿ ಬರಿಬೇಕ್ರಿ, ಅವನ್ನ ಬರ್ದ್ಬಿಟ್ಟು ಏನ್ ಮಾಡ್ಬೇಕು, ಸೈಡ್ ಬೈ ಸೈಡ್, ಇಲ್ಲಕಂದ್ರೆ ಒಂದು ಲಾಂಗ್ ಶೀಟ್ ಒಂದು ಇದನ್ನ ತಗೊಳ್ರಿ, ಒಂದು ಸಿಂಪಲ್ ಒಂದು ಸೆಂಟೆನ್ಸ್ ತಗೊಳ್ರಿ ಸ್ಟೂಡೆಂಟ್ಸ್. ನೀವು ವಿದ್ಯಾರ್ಥಿಗಳೇ ಒಂದು ಸೆಂಟೆನ್ಸ್ ತಗೊಳ್ರಿ, ಮಕ್ಕಳೇ ನೀವು ಒಂದು ಸೆಂಟೆನ್ಸ್ ತಗೋರಿ. ಐ ಈಟ್ ಒಂದೇ ಎಕ್ಸಾಂಪಲ್ ಸಾಕು. ಸಿಂಪಲ್ ಪಾಸ್ಟ್ ಮಾಡು, ಐ ಏಟ್ ಆಗ್ತದೆ. ಸಿಂಪಲ್ ಫ್ಯೂಚರ್ ಮಾಡು, ಶಲ್ ಈಟ್ ಆಗ್ತದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಐ ಆಮ್ ಈಟಿಂಗ್ ಆಗ್ತದೆ. ಪಾಸ್ಟ್ ಕಂಟಿನ್ಯೂಸ್ ಮಾಡು, ಐ ವಾಸ್ ಈಟಿಂಗ್ ಆಗ್ತದೆ. ಫ್ಯೂಚರ್ ಕಂಟಿನ್ಯೂಸ್ ಮಾಡು, ಶಲ್ ಬಿ ಈಟಿಂಗ್ ಆಗ್ತದೆ. ಒಂದ ಟೆನ್ಸ್ ತಗೊಳ್ರಿ ನೀವು, ಒಂದು ಸೆಂಟೆನ್ಸ್ ತಗೊಳ್ರಿ ನೀವು, ಒನ್ ಟೆನ್ಸ್ ಇಂದ ಒಂದು ಸೆಂಟೆನ್ಸ್. ಐ ಈಟ್ ತಗೊಂಡು ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ನಾಲ್ಕು ಒಂದ್ರ ಕೆಳಗೊಂದು ಬರೀ. ಅದರ ಸೈಡಿಗೆ ಸಿಂಪಲ್ ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬರೀರಿ. ಅದರ ಸೈಡಿಗೆ ಸಿಂಪಲ್ ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬರೀರಿ. ವಿದ್ಯಾರ್ಥಿಗಳಿಗೆ ಕಂಪೇರ್ ಮಾಡ್ರಿ, ಒಂದಕ್ಕೊಂದನ್ನ ಪರ್ಫೆಕ್ಟ್ ಆಗ್ತೈತಿ. ಕಂಪೇರ್ ಮಾಡ್ರಿ. ಒಂದ ಟೇಬಲ್ ಅಂದ್ರೆ ಇದು 4, 8, 12 ಟೇಬಲ್ ಸೈಡ್ ಬೈ ಸೈಡ್ ಅಂತಂದ್ರೆ ಸ್ವಲ್ಪ ನಿಮ್ಗೆ ಸಮಸ್ಯೆ ಆಗ್ತದೆ, ಅಷ್ಟೆಲ್ಲ ಬರ್ಲಿಕ್ಕೆ ಆಗೋದಿಲ್ಲ. ಟೇಕ್ ಒನ್ ಎಕ್ಸಾಂಪಲ್ ಅಂಡ್ changing it into remaining all the 11 tenses and compare all the 12 tenses and contrast. You will be able to understand the difference and similarity and differences. Compare and contrast ಮಾಡಿದ್ರೆ ಸ್ಟಡಿ ಪರ್ಫೆಕ್ಟ್ ಆಗತೈತಿ. 32 years ಎಕ್ಸ್ಪೀರಿಯನ್ಸ್ ಅದ ಟೀಚಿಂಗ್. ಕಂಪೇರ್ ಮಾಡ್ರಿ, ಒಂದು ಸೆಂಟೆನ್ಸ್ ತಗೊಳ್ರಿ. ನಾನೇನು ಟೆನ್ಸ್ ಮುಗಿಸಿಲ್ಲ, ಅದಕ್ಕೆ ಹೇಳಿಕೆ ಸ್ವಲ್ಪ ಹೆಸಿಟೇಟ್ ಮಾಡ್ತಾ ಇದ್ದೇನೆ. ಯಾವಾಗ ನಾನು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಲಾಸ್ಟ್ ಟೆನ್ಸ್ ಮುಗಿಸ್ತೀನಿ, ಅವಾಗ ನಾನು ಮಾಡಿಸ್ತೇನೆ ರೀ ಬೇಕಾದ್ರೆ ಅದನ್ನ ಸ್ವಲ್ಪ ಪ್ರಾಕ್ಟೀಸ್. ಒಂದು ಸೆಂಟೆನ್ಸ್ ತಗೊಳ್ಳೋದು, ಐ ಈಟ್ ಅಂತೇಳಿ
ನಾಲ್ಕು ಪ್ರೆಸೆಂಟ್ನಾಗ ನಾಲ್ಕುದರಲ್ಲಿ ಮಾಡೋದು, ಪಾಸ್ಟ್ನಾಗ ನಾಲ್ಕುದರಲ್ಲಿ ಮಾಡೋದು, ಫ್ಯೂಚರ್ದಲ್ಲಿ ನಾಲ್ಕುದರಲ್ಲಿ ಮಾಡೋದು. ಈ ತರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಪರ್ಫೆಕ್ಟ್ ಆಗ್ತದೆ. ಏನು ಡೌಟೇ ಇಲ್ರಿ. ನಾನೇನು ಹೇಳ್ತೀನಿ ಅದು ಮಾಡಿದರೆ 100% ಗ್ಯಾರಂಟಿ ಕಲಿತೆ. ಏನು ಡೌಟೇ ಇಲ್ಲ. ಇದೇನು ನಾನು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಕ್ ಹತ್ತಿಲ್ರಿ. ನಾನು ಇದನ್ನ ಆಲ್ರೆಡಿ ಇಟ್ ಈಸ್ ಎಕ್ಸ್ಪೆರಿಮೆಂಟೆಡ್ ಅಂಡ್ ಫೌಂಡ್ ಟ್ರೂ. I had been eating, we had been eating, you ಪ್ಯಾಟರ್ನ್ ಒಂದು ಸ್ವಲ್ಪ ನೋಡ್ತೀರಾ, ನೋಡಿದ್ವಲ್ರ ಆಗಲ್ಲ. ಸಬ್ಜೆಕ್ಟ್ ಆಕ್ಸಿಲರಿ ಹ್ಯಾಡ್ ಒಂದೇ ಬರ್ತದೆ, ಬೀನ್ ಬರ್ತದೆ. 2 auxiliaries are there. Had is the past form of have, been is the past participle form of be. Be was, been ಅಂತವಲ್ಲ, been be the past participle. ಓಕೆ ವಿದ್ಯಾರ್ಥಿಗಳು ಬರ್ರಿ. I had been eating, we had been eating, you had been eating, you had been eating, he had been eating, she had been eating, it had been eating, they had been eating. Let's see some examples. I had been writing. ಕರೆಕ್ಟ್ ಐತಲ್ರಿ ವಿದ್ಯಾರ್ಥಿಗಳೇ? ನಾವೇ ಯಾವುದೇ ಸೆಂಟೆನ್ಸ್ ಅನ್ನ ಮಾತಾಡ್ರಿ ನೀವು ವಿದ್ಯಾರ್ಥಿಗಳೇ, ಯಾವುದೇ ಸೆಂಟೆನ್ಸ್ ಅನ್ನ ಮಾತಾಡ್ರಿ ನೀವ್ರಿ, ಆ ಸೆಂಟೆನ್ಸು ಯಾವುದೋ ಒಂದು ಕರೆಕ್ಟ್ ಟೆನ್ಸ್ ನಲ್ಲಿ ಇರಬೇಕು. ಅಂದ್ರೆ ನೀವು ಪ್ರತಿ 12 ಟೆನ್ಸ್ ನ ಪ್ಯಾಟರ್ನ್ ಅನ್ನ, ಅದರ ಫಾರ್ಮೇಶನ್ ಅನ್ನ, ಅದರ ಸ್ಟ್ರಕ್ಚರ್ ಅನ್ನ, ಯಾವ ರೀತಿ ಈ ಎಲ್ಲ 12 ಟೆನ್ಸ್ಗಳನ್ನ, ಈ 12 ಟೆನ್ಸ್ಗಳ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ಬೇಕು ಅನ್ನೋದು ನಿಮ್ಗೆ ಕರೆಕ್ಟ್ ಗೊತ್ತಿದ್ರ ಥೆರಟಿಕಲ್ ನಾಲೆಜ್ ಇರ್ಬೇಕ್ರಿ. ಯಾಕಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕಲಿತಿರ್ತೀವಲ್ಲ ನಾವು, ಇದನ್ನ ಸ್ವಲ್ಪ ಈ ರೀತಿ ಹೋಗಿದ್ರೆ ಚಲೋ ಇರ್ತದ್ರಿ. ಮದರ್ ಟಂಗ್ ಇರೋರಿಗೆ ಏನೋ ಪ್ರಾಬ್ಲಮ್ ಇಲ್ರಿ, ಆಟೋಮೆಟಿಕಲಿ ಬರ್ತೈತೆ ಅದ್ರಿ. ನಮ್ಮ ಮದರ್ ಟಂಗ್ ಕನ್ನಡ ಇರ್ತದೆ. ಆಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್ ನಾಗ ಕಲಿಯುವಂತ ವಿದ್ಯಾರ್ಥಿಗಳಿಗೆ ನಾವು ಸ್ವಲ್ಪ ಏನ್ ಮಾಡ್ಬೇಕಾಗ್ತದಂದ್ರ ಈ ರೀತಿ ಹೋಗ್ಬೇಕಾಗ್ತೈತ್ರಿ. ಸ್ವಲ್ಪ ಅದನ್ನ ಇದ್ರ ಪ್ಯಾಟರ್ನ್ ಏನೈತಿ, ಯಾವ ರೀತಿ ಇದು ಸೆಂಟೆನ್ಸ್ ಫ್ರೇಮ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ಬಿಟ್ಟು ಆ ರೀತಿ ಸ್ಟಾರ್ಟಿಂಗ್ ಸ್ವಲ್ಪ ಥಿಂಕ್ ಮಾಡ್ತೀವಿ. ನಾವು ಥಿಂಕ್ ಮಾಡಿ ಮಾತಾಡ್ತೀವಿ. ಕ್ರಮೇಣ ವಿ ಲೀವ್ ಇಟ್ ಥಿಂಕಿಂಗ್. ಡೈರೆಕ್ಟ್ಲಿ ವಿ ಥಿಂಕ್ ಇನ್ ಇಂಗ್ಲಿಷ್ ಅಂಡ್ ವಿ ಸ್ಪೀಕ್ ಇನ್ ಇಂಗ್ಲಿಷ್ ಆಫ್ಟರ್ ಲಿಟಲ್ ಟೈಮ್, ಆಫ್ಟರ್ ಸಮ್ ಪ್ರಾಕ್ಟೀಸ್. ಶೂರ್ ಅದು. ಆದ್ರಿಂದ ವಿದ್ಯಾರ್ಥಿಗಳೇ, ನಾವು ಹಿಂಗೆ ಕಲಿತರೆ ಚಲೋ ಇರ್ತದಂತ ನನ್ನ ಅನಿಸಿಕೆ. ಅಲ್ಲ, ನಾನು ಮಾಡಿದ್ದೇನೆ ಇದನ್ನ. ಬೇಕಾದ ಸಾಕಷ್ಟು ವಿದ್ಯಾರ್ಥಿಗಳು, ಲಕ್ಷಗಟ್ಟಲೆ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದೆ. 32 ವರ್ಷ ಅದನ್ನ ಕಲಿಸ್ಲಿಕ್ಕತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಬೇಕಾದಷ್ಟು ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿದ್ದಾರೆ. ಹೀಗೆ ಕಲಿಸೀನಿ. ಸಾಕಷ್ಟು ಜನ ಅನಿಸ್ತಾರ ಪರ್ಫೆಕ್ಟ್ ಆಗ್ಯಾರ. ಏನ್ ಡೌಟ್ ಇಲ್ರಿ. ಕಲೀರಿದ್ದ ಮಾಡಿ, ಡೆಫಿನೆಟ್ಲಿ ಕಲಿತೀರಿ. ಇದಂದ್ರೆ ಅಂದ್ರೆ ಪ್ಯಾಟರ್ನ್ ಕಲಿಯೋದು ಪದ್ಧತಿ ಅಂತಂದ್ರೆ ಹೆಂಗ ಡೈರೆಕ್ಟ್ ಕಲಿಸಬೇಕು, ಇವೆಲ್ಲ ಪ್ಯಾಟರ್ನ್ ಗಿಟರ್ನ್ ಅಂತಿರ್ಲಾರ್ದಂತ ಐತಿ. ಬಟ್ ಇದು ನನಗ ಶಾರ್ಟ್ ಟೈಮ್ದಾಗ ಕಲಿತೇವ್ರಿ. ಇದನ್ನ ಯಾವ ರೀತಿ ಮಾತಾಡ್ಬೇಕು ಅನ್ನುವಂಥದ್ದು ಪ್ಯಾಟರ್ನ್ ನನಗೆ ಗೊತ್ತಿತ್ತಂದ್ರೆ ಸ್ಟಾರ್ಟಿಂಗ್ ಏನಾಗ್ತದೆ, ಸ್ವಲ್ಪ ಥಿಂಕ್ ಮಾಡಿ ಆ ರೀತಿ ಮಾತಾಡೋ ಪ್ರಯತ್ನ ಮಾಡಿ ಸೆಂಟೆನ್ಸ್ ಗಳನ್ನ ಫ್ರೇಮ್ ಮಾಡ್ತೀವಿ. ಮಗು ನಡೆಯುವನ್ನ ಕಲಿತಂಗ್ರಿ. ಒಂದೊಂದು ಹೆಜ್ಜೆ ಕಲಿತೈತ್ರಿ. ಮುಂದೆಲ್ಲ ಅದ್ ಹಂಗ ನಡಿತೈತನ್ರಿ. ಅದು ಅಷ್ಟೇ. ನಾವಾದ್ರೂ ಗ್ರಾಮರ್ ಅಷ್ಟೇ ವಿದ್ಯಾರ್ಥಿಗಳೇ. ವಿಶ್ವಾಸದಿಂದ ಕಲಿತೀರಿ. ಈ ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟು ವಿಡಿಯೋ ಬಿಡ್ತೀನಿ ನಾನು, ಒಂದು 7, 6, 7, 8 ವಿಡಿಯೋಗಳ ಆಗ್ಬೋದ್ರಿ. ದಯಮಾಡಿ ಯಾವ ವಿಡಿಯೋನು ನೀವು ಕೈ ಬಿಡುವಾಗಿಲ್ರಿ. ಪ್ರತಿಯೊಂದು 1 by 1, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ. ಇದು ಪಾರ್ಟ್ 5 ಇದು ರೀ. ಯಾವ ವಿಡಿಯೋನು ನೀನು ಬಿಡುವಾಗಿಲ್ರಿ ನೀವು. ಪ್ರತಿಯೊಂದು ವಿಡಿಯೋನು 1 by 1, ಪಾರ್ಟ್ 1 ಫಸ್ಟ್ ನೋಡ್ರಿ, ನಂತರ 2, ನಂತರ 3, ನಂತರ 4, ನಂತರ 5 ಹಿಂಗೆಲ್ಲ ನೋಡ್ಕೊಂತ ಬರ್ರಿ. 1 ಸಲ 2 ಸಲ 3 ಸಲ 4 ಸಲ ನೋಡ್ರಿ. ಆಮೇಲೆ ಅದು ನಿಮ್ದು ಫೋನ್ ಅಥವಾ ಲ್ಯಾಪ್ಟಾಪ್ ಅದನ್ನ ಕ್ಲೋಸ್ ಮಾಡಿಬಿಟ್ಟು ನಿಮ್ಮ ಬ್ರೈನಿಗೆ ವರ್ಕ್ ಕೊಡ್ರಿ. ವಿಸಿಬಿಲಿಟಿ ಇರ್ಲಾರ್ದನ್ನ ಥಿಂಕಿಂಗ್ ಮಾಡ್ರಿ. ಇನ್ವಿಸಿಬಲ್ ಆಗಿ ಥಿಂಕ್ ಮಾಡಿ ಪ್ರಾಕ್ಟೀಸ್ ಮಾಡ್ರಿ. ಮತ್ತೆ ಆಮೇಲೆ ನಿಮ್ಗೆ ಏನಾದ್ರು ಡೌಟ್ ಬಂತಂದ್ರೆ ನೀವು ಹೇಳಿದ್ದು, ನೀವು ಬರ್ದದ್ದು, ಥಿಂಕ್ ಮಾಡಿದ್ದು ರೈಟ್ ಮತ್ತೊಂದ್ಸಲ ಟ್ಯಾಬ್ ಓಪನ್ ಮಾಡಿ ಅದನ್ನ ನೋಡ್ಬಿಟ್ಟು ಮತ್ತೇನಾದ್ರೂ ಮಿಸ್ಟೇಕ್ಸ್ ಆಗಿದ್ರೆ ಸರಿಪಡಿಸ್ಕೊಡ್ರಿ. ಒಂದು ಸ್ವಲ್ಪ ಹಿಂಗತೆ ಮಾಡಿದ್ರೆ ಅಂದ್ರೆ ನೀವೇ ಟೀಚರ್ ಆಗ್ತಾರೆ ಅಂತ ಹೇಳಿದ್ನಲ್ರಿ ಸ್ಟೂಡೆಂಟ್ಸ್. ಯು ವಿಲ್ ಬಿಕಮ್ ಟೀಚರ್ ಆಫ್ ಇಂಗ್ಲಿಷ್. I had been writing poems, you had been telling stories. Manoj had been saving money. ING form 6 tense ನಾಗ ಬರ್ತದೆ. 3 ಕಂಟಿನ್ಯೂಸ್ ಟೆನ್ಸ್ ನಾಗ ING ಬರ್ತದ್ರಿ. 3 ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಾಗ ING ನ ಬರ್ತದೆ. ಹೆಚ್ಚು ಯೂಸ್ ಆಗುವಂತ ಫಾರ್ಮ್ ಇದೆ.
Okay, Manoj had been saving money. The boy had been working harder. The boys had been drawing pictures. Perfect continuous tenses. ವಿದ್ಯಾರ್ಥಿಗಳೇ ಒಂಚೂರು ಹಂಗ ಸ್ವಲ್ಪ ಇವತ್ತಿನ 4 ಟೆನ್ಸ್ಗಳನ್ನ ಒಂದ್ಸಲ ನೋಡ್ಬೇಕಂತ ಅನಿಸ್ತದೆ. ನೋಡ್ರಿ, ಈಗ ನಮಗೆ ಈ ರೀತಿ ಮಾಡ್ಲಿಕ್ಕೆ ನನಗೆ ಸ್ವಲ್ಪ ಅನುಕೂಲ ಆಗ್ತದೆ. ಬಟ್ ನೀವೇನ್ ಮಾಡ್ಬೇಕಂತಂದ್ರೆ ಪೆನ್ ನೋಟ್ಬುಕ್ ತಗೊಂಡ್ಬಿಟ್ಟು ಒಂದು ಎಕ್ಸಾಂಪಲ್ ಬರ್ಕೊಡಿ. ರೈಟ್ ಆ 8 ಅಷ್ಟ ಬರ್ಕೊಡಿ ವಿದ್ಯಾರ್ಥಿಗಳು. ಮತ್ತದನ್ನ ಅದು ಒಂದೇ ಸೆಂಟೆನ್ಸ್ ಅನ್ನ ಕಂಟಿನ್ಯೂಸ್ ಟೆನ್ಸ್ ಮಾಡ್ರಿ. ಐ ವಾಸ್ ಈಟಿಂಗ್ ಆಗ್ತದೆ. ಅದು ಒಂದೇ ಸೆಂಟೆನ್ಸ್ ಅನ್ನ ಪರ್ಫೆಕ್ಟ್ ಮಾಡ್ರಿ. ಹೇಗೆ ಮಾಡ್ರಿ, ಐ ಹ್ಯಾಡ್ ಈಟನ್ ಆಗ್ತದೆ. ಅದು ಒಂದೇ ಸೆಂಟೆನ್ಸ್ ಅನ್ನ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ರಿ. ಐ ಹ್ಯಾಡ್ ಬಿನ್ ಈಟಿಂಗ್ ಆಗ್ತದೆ. ಒಂದು ಸೆಂಟೆನ್ಸ್ ಸಾಕ್ರಿ. ಇಡೀ ಟೇಬಲ್ ಏನ್ ಮಾಡ್ತೀವಿ ನಾವು, ಸ್ಟಾರ್ಟಿಂಗ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಎಲ್ಲ ರಾಂಗ್ ಆಗ್ಬಾರ್ದು ಅಂತ ಹಾಗೆ ಮಾಡ್ತೀವ್ರಿ. ನೀವು ಪ್ರಾಕ್ಟೀಸ್ ಸ್ಟಾರ್ಟಿಂಗ್ ಈ ರೀತಿ ಕಲೀರಿ. ಪ್ರಾಕ್ಟೀಸ್ಗೆ ಆ ರೀತಿ ಮಾಡ್ಬೋದು. ಒಂದು ಸೆಂಟೆನ್ಸ್ ತಗೊಳ್ರಿ, ಟೇಕ್ ಅ ಸಿಂಗಲ್ ಸೆಂಟೆನ್ಸ್ ಅಂಡ್ ಗೋ ಆನ್ ಚೇಂಜಿಂಗ್ ಇಟ್ ಇಂಟು ರಿಮೈನಿಂಗ್ ಟೆನ್ಸಸ್. ಹೇಳಿದ್ನಲ್ಲ, ಆ ರೀತಿ ಮಾಡ್ರಿ. ಒಂದೊಂದು ಸೆಂಟೆನ್ಸ್ ತಗೊಳ್ರಿ. ಇದು ಸೆಂಟೆನ್ಸ್ ತಗೊಳ್ಬಾರ. ಐ ರೋಟ್ ಎ ಲೆಟರ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡೋಣ. ಐ ವಾಸ್ ರೈಟಿಂಗ್ ಎ ಲೆಟರ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮಾಡೋಣ. ಐ ಹ್ಯಾಡ್ ರಿಟನ್ ಎ ಲೆಟರ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡೋಣ. ಐ ಹ್ಯಾಡ್ ಬಿನ್ ರೈಟಿಂಗ್ ಲೆಟರ್. ಅಲ್ಲೊಂದು ಸ್ವಲ್ಪ ಏ ಬರೋದಿಲ್ಲ, ಅದು ನಂತರದಲ್ಲಿ ಹೇಳ್ತೀನಿ ಅಂತ. ಐ ಹ್ಯಾಡ್ ಬಿನ್ ರೈಟಿಂಗ್ ಲೆಟರ್ಸ್ ಟು ಮೈ ಫ್ರೆಂಡ್. ಇದನ್ನ ಮಾಡೋಣನ್ರಿ. we sat, we were sitting. We sat under a tree, we were sitting under a tree, we had sat under a tree, we had been sitting under a tree. When I told, when I was telling, when I had told, when I had been telling. The boy cleaned, the boy was cleaning, the boy had cleaned, the boy had been cleaning. The boys cleaned, the boys were cleaning, the boys had cleaned, the boys had been cleaning. ಈ ರೀತಿ ಮಾಡಬಹುದು ವಿದ್ಯಾರ್ಥಿಗಳೇ. ಈ ಒಂದು ವಿಡಿಯೋದಲ್ಲಿ ಲಿಟಲ್ ಬಿಟ್ ಸ್ವಲ್ಪ ಇದು ಆಯ್ತು, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು ಒಂಚೂರು. ಅಂದ್ರೆ ಸ್ವಲ್ಪ ಸೌಂಡ್ ಬರ್ಲಿಕ್ಕೆ, ಒಂದು 2 ರೂಮ್, ಆ ಕಡೆ ರೂಮ್ ಹೋದೆ, ಈ ಕಡೆ ರೂಮಿಗೆ ಬಂದೆ. ಅಲ್ಲಿ ಒಂದು ಸ್ವಲ್ಪ ಒಂಥರ ಸೌಂಡ್, ನೇಬರ್ಸ್. ಬೆಳಗಿನ ಟೈಮ್ ಆಗ್ಬಿಡುತ್ತೆ, ಸ್ವಲ್ಪ ಲೇಟ್ ಆಯ್ತು ಇವತ್ತು. ಅರ್ಲಿ ಮಾರ್ನಿಂಗ್ ಮಾಡ್ತೀನಿ ಯೂಸ್ವಲಿ ವಿಡಿಯೋ ನಾನು, ಇದೇ ಕಾರಣಕ್ಕೆ. ಇವತ್ತೊಂದು ಸ್ವಲ್ಪ ಹಂಗ ನೋಡಿದ್ರೆ ಅತ್ತಂತ ಮಾಡಿದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು. ದಯಮಾಡಿ ಸಹಕರಿಸ್ಕೊಡ್ರಿ. ನಿಮ್ಮ ಮನೆ ಎಂದು, ನಿಮ್ಮ ಫ್ರೆಂಡ್ ಎಂದು, ನಿಮ್ಮ ಆತ್ಮೀಯರೆಂದು ಸಹಕಾರ ಮಾಡ್ಕೊಂಡು ತಿಳ್ಕೊಂಡು ಆಸಿ ನನಗೆ ಸಪೋರ್ಟ್ ಮಾಡಿ ವಿದ್ಯಾರ್ಥಿಗಳೇ. ಇನ್ನಷ್ಟು ಸಪೋರ್ಟ್ ಮಾಡ್ರಿ. ನಾ ಮಾಡೇ ಮಾಡ್ತೇನೆ ಬಿಡ್ರಿ, ನಾ ಕೆಲಸ ಮಾಡೇ ಮಾಡ್ತೇನೆ. ಒಂಚೂರು ಒಂದು ಬೇರೆ ರೀತಿಯಿಂದ ನನಗೆ ಸಹಾಯ ಆಗೋದ್ರಿಂದ ನೀವು ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಆಗ್ರಿ ಅಂತ ಕೇಳ್ಕೊಂತೀನಿ ಅಷ್ಟೇ. ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ, ನಾ ಮಾಡ್ತಾ ಇರ್ತೇನೆ. ಆದ್ರೆ ಒಂಚೂರು ಬೇರೆ ರೀತಿಯಿಂದ ನಿಮಗೆ ಗೊತ್ತದ, ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆದ್ರ ಅಂತಂದ್ರೆ ಒಂದು ಸ್ವಲ್ಪ ಏನೋ ನಮಗೆ ಒಂದು ಸ್ವಲ್ಪ ಅನುಕೂಲ ಆಗ್ತಿರ್ತದಲ್ಲ, ಆ ಉದ್ದೇಶದಿಂದ ನೀವು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗ್ರಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಡ್ರಿ. ನಾ ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಬರ್ತದ. ನಾ ಕೆಲಸ ಮಾಡೇ ಮಾಡ್ತಿರ್ತೇನೆ, ಏನು ಡೌಟೇ ಇಲ್ಲ. ಒಂದು ಸ್ವಲ್ಪ ಸಪೋರ್ಟ್ ನನಗೆ ಅಡಿಷನಲ್ ಬೆನಿಫಿಟ್ ಆಗ್ತೈತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸಬ್ಸ್ಕ್ರೈಬ್ ಆಗ್ರಿ ಪ್ಲೀಸ್. ಓಕೆ, ಲೆಟ್ಸ್ ಸ್ಟಾಪ್ ದಿಸ್ ವಿಡಿಯೋ ನೌ. We will see in the next video, friends. Stop.